ಈ ಗ್ರಂಥದಲ್ಲಿ ತರಂಗ ಅಂತ ಕೊಟ್ಟರ. ಒಟ್ಟು ಎಷ್ಟಪ್ಪ 7 ತರಂಗಗಳಿಂದ ಒಳಗೊಂಡಂತ ಈ ಗ್ರಂಥ. ಒಂದನೇ ತರಂಗದಲ್ಲಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಅನುಬಂಧ ಸಾಮಾನ್ಯವನ್ನು ತಿಳಿಸ್ತಾ ಬಂದ್ರು. ಎರಡನೇ ತರಂಗದಲ್ಲಿ ಅದೇ ಅನುಬಂಧವನ್ನ ವಿಶೇಷ ರೂಪದಿಂದ ತಿಳಿಸ್ತಾ ಬಂದ್ರು. ಮೂರನೇ ತರಂಗದಲ್ಲಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಗುರು ಶಿಷ್ಯರ ಲಕ್ಷಣ, ಗುರು ಎಂಥವ್ರಿರಬೇಕು, ಶಿಷ್ಯ ಎಂಥವಿರಬೇಕು ಅನ್ನೋದ್ರ ಬಗ್ಗೆ ಲಕ್ಷಣಗಳನ್ನು ಹೇಳಿ, ನಾಲ್ಕನೇ ತರಂಗದಲ್ಲಿ ಉತ್ತಮಾಧಿಕಾರಿಯ ವಿಷಯವನ್ನು ನಿರೂಪಣ ಮಾಡಿ, ಐದನೇ ತರಂಗದಲ್ಲಿ ಏನ್ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಮಧ್ಯಮಾಧಿಕಾರಿಯ ವಿಷಯವನ್ನು ತಿಳಿಸ್ತಾ ಬಂದ್ರು. ಈಗ ಆರನೇ ತರಂಗದಲ್ಲಿ ಯಾವ ಕನಿಷ್ಠ ಅಧಿಕಾರಿಯಾದ ತರ್ಕ ದೃಷ್ಟಿಯನ್ನು ಅವನಿಗೆ ಉಪದೇಶ ಮಾಡ್ತಾ ನಾವು ಹಿಂದೆ ಎಲ್ಲಿ ತರ ನೋಡ್ಕೊತ ಬಂದೆವಪ್ಪ ಅಂತ ಕೇಳಿದ್ರೆ 308ನೇ ಅಂಕ ಕೊನೆಗೆ ಬಂದೇನ್ ಹೇಳಿದ್ರು, ಸಿದ್ಧಾಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ತನ ಪೂರ್ವ ಪಕ್ಷಿ ಏನ್ ಮಾಡಿದ, ಸ್ವಪ್ನ ಪದಾರ್ಥಗಳು ಜಾಗ್ರತಿನ ಪದಾರ್ಥಗಳ ಸ್ಮೃತಿ ಅದಾವ. ಜಾಗ್ರತಿನ ಪದಾರ್ಥ ಹ್ಯಾಂಗ ಸತ್ಯ ಅದವೋ ಹಂಗ ಸ್ವಪ್ನನು ಸತ್ಯ ಅದ, ಅದರದೇ ಸ್ಮೃತಿ ಆಗ್ಯದ ಕನಸಿನಲ್ಲಿ ಅಂತ ಹೇಳ್ತಾ ಇನ್ನೊಂದು ರೀತಿಯಿಂದ ಹೇಳಿದ. ಏನ್ ಹೇಳಿದ, ಸೂಕ್ಷ್ಮ ಶರೀರ ಸ್ಥೂಲ ಶರೀರವನ್ನು ಬಿಟ್ಟು ಹೊರಗೆ ಹೋಗಿ ಗಿರಿ ಸಮುದ್ರ ನದಿಯನ್ನು ನೋಡಿ ಬರ್ತದ ಅಂತ ಹಿಂಗವ ಹೇಳಿದ್ದ. ಅದಕ್ಕೀಗ ಸಿದ್ಧಾಂತ ಹೇಳ್ತಾರೆ. ಸಿದ್ಧಾಂತ ಏನಪ್ಪಾ ಅಂತ ಕೇಳಿದ್ರೆ ಜಾಗ್ರತ ಸ್ವಪ್ನಗಳ ಸಮಾನತೆಯು. ಏನ್ ಹೇಳಿದ್ರಿ ಸಿದ್ಧಾಂತ? ಓಂ ನಮಃ ಶಿವಾಯ. ಎಲ್ಲರಿಗೂ ಕೇಳಿಸ್ತದ್ರಿ ಪೂರ? ಶಿವ ಕೇಳ್ತಪ್ಪವ್ರೆ. ಹಾ, ಸಿದ್ಧಾಂತ ಅಂದ್ರೆ ಏನ್ರಿ ಪೂರ? ಏನೈತೆ ನೆನಪಾಗೋದು. ಸಿದ್ಧಾಂತ ಅಂದ್ರೆ ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ ಕಹೆ. ಅಂತ್ಯ ನಿರ್ಣಯ. ಇನ್ನೊಂದು ಲಕ್ಷಣ ಏನಪ್ಪಾ ಅಂತ ಕೇಳಿದ್ರೆ ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಇದನ್ನ ಬರ್ಕೊಡ್ತೀನಪ್ಪ. ಏನ್ ಮಾಡ್ತಾವಪ್ಪ ಅಂದ್ರೆ ದೃಷ್ಟಾಂತ ಬಾಧಿತ ಅರ್ಥವನ್ನು ವಿಷಯ ಮಾಡಿ ಕೊಡ್ತಾವ. ಸಿದ್ಧಾಂತ ಹಂಗಲ್ಲ, ಅಬಾಧಿತ ಅರ್ಥ ನಿಶ್ಚಯ, ಎಂದೆಂದು ಬಾಧ ಆಗ್ಲಾರಂತ ಅರ್ಥ ವಸ್ತುವನ್ನು ನಿಶ್ಚಯ ಮಾಡಿ ಕೊಡ್ತದೆ ಅದು ಸಿದ್ಧಾಂತ. ಸಿದ್ಧಾಂತ ಏನ್ ಹೇಳ್ತಾರ, ಜಾಗ್ರತ್ ಸ್ವಪ್ನಗಳ ಸಮಾನತೆಯು. ಜಾಗ್ರತೆ ಎದಕ್ಕಂತಾರ್ರಿಪ್ಪ? ಜಗತ್ರ ಸ್ಥೂಲ ಶರೀರ ಎಚ್ಚರಿದ್ದ ಅವಧಿಗೆ ಜಾಗ್ರತ ಅಂತ ಅಂತಾರಪ್ಪ. ಹಾ, ಇಂದ್ರಿಯ ಗೋಚರ, ವಿಷಯ ಗೋಚರ. ಇಂದ್ರಿಯ ಜನ್ಯ ಜ್ಞಾನ ಇರಬೇಕು, ವಿಷಯ ಗೋಚರ ಆಗ್ತಿರ್ಬೇಕು. ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲವೇ ಜಾಗ್ರದ ಅವಸ್ಥಾ. ಜಾಗ್ರದ ಅವಸ್ಥೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ ಇಂದ್ರಿಯ ಜನ್ಯ ಜ್ಞಾನ, ವಿಷಯ ಗೋಚರ, ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲವೇ ಜಾಗ್ರದ ಅವಸ್ಥಾ. ಚಂದ್ರೋದಯಕಾರರು ಮಾಡಿದ ಲಕ್ಷಣ. ಸ್ವಪ್ನಾವಸ್ಥೆ ಅಲ್ರಿ, ಇದು ಸುಸುಪ್ತಿ ಅವಸ್ಥೆ ಅಲ್ರಿ ಪರಿ. ಇಂದ್ರಿಯ ಗೋಚರ, ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲ. ಇಂದ್ರಿಯ ಗೋಚರ, ವಿಷಯ ಗೋಚರ, ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲ. ಸುಸುಪ್ತಿ ಅವಸ್ಥೆ ಹ್ಯಾಂಗಂತೀರಪ್ಪ ನೀವು? ಅಮ್ಮ ಹ್ಯಾಂಗ ಹೇಳ್ತೀರಿ? ಮತ್ತೆ ಇದು ಇಂದ್ರಿಯ ಅಜನ್ಯ ವಿಷಯ ಗೋಚರ ಅಂತಃಕರಣ ಅಪರೋಕ್ಷ ವೃತ್ತಿ ಕಾಲ ಸ್ವಪ್ನಾವಸ್ಥೆ ಬರ್ತದ್ರಿ. ಸ್ವಪ್ನ ಸುಸುಪ್ತಿ. ಇಂದ್ರಿಯ ಗೋಚರ, ವಿಷಯ ಗೋಚರ, ಅಪ್ಪರೆ. ಇಂದ್ರಿಯ ಜ್ಞಾನ ಇರಬೇಕು, ವಿಷಯ ಗೋಚರ ಆಗಬೇಕು, ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲವೇ ಜಾಗ್ರದ ಅವಸ್ಥಾ. ಅಮ್ಮವ್ರ ಏನಲ್ಲಗತ್ತೀರಮ್ಮ ನೀವು?
ಅಕ್ಕಾರೆ ಇದು ಸ್ವಪ್ನ ಮತ್ತು ಸುಸುಪ್ತಿ ಭಿನ್ನ, ಇಂದ್ರಿಯಜನ್ಯ ಮತ್ತು ಇಂದ್ರಿಯಜನ್ಯ ಜ್ಞಾನದ ಸಂಸ್ಕಾರದ ಆಧಾರ ಕಾಲವೇ ಜಾಗೃತ ಅಲ್ರಿ ಪರಿ. ಹಾ ಮತ್ರಿ ನೀವು ಸುಸುಪ್ತಿ ಎಲ್ಲ ಕಂತೀರಲ್ಲ ಅದಕ್ಕೆ. ಸ್ವಪ್ನ ಸುಸುಪ್ತಿಗಿಂತ ಭಿನ್ನ ಇರಬೇಕು, ಇಂದ್ರಿಯ ಜನ್ಯ ಜ್ಞಾನ ಇರಬೇಕು, ವಿಷಯ ಗೋಚರ ಆಗ್ತಿರ್ಬೇಕು. ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲವೇ ಜಾಗ್ರದ ಅವಸ್ಥಾ. ಸುಸುಪ್ತಿ ಹಂಗ ಆಗ್ತೈತ್ರಿಮ್ಮ. ಅವಿದ್ಯಾ ಗೋಚರ, ಸುಖ ಗೋಚರ, ಅವಿದ್ಯಾ ವೃತ್ತಿಯ ಕಾಲವೇ ಸುಸುಪ್ತಿ ಅವಸ್ಥಾ. ಏನಂತೀರಮ್ಮ? ಇಲ್ರಿ ಪರಿ ನನಗೆ ಕನ್ಫ್ಯೂಸ್ ಆಗ್ಯದ್ರಿ. ಪಕ್ಕ ಯಾತ್ರಾರಮ್ಮ. ಜಾಗ್ರತ್ ಅಂದ್ರ ಸ್ವಪ್ನ ಸುಸುಪ್ತಿಕ್ಕಿಂತ ಭಿನ್ನ ಆಗಿರಬೇಕು, ಇಂದ್ರಿಯ ಜನ್ಯ ಜ್ಞಾನ ಇರಬೇಕು, ಅಂತಃಕರಣ ಅಪರೋಕ್ಷ ವೃತ್ತಿಯ ಕಾಲ ಜಾಗ್ರದ ಅವಸ್ಥಾ. ಸ್ವಪ್ನಾವಸ್ಥೆ ಅದಕ್ಕಂತಾರ್ರಿ. ಇಂದ್ರಿಯ ಅಜನ್ಯರ ಪರಿ ವಿಷಯ ಗೋಚರ ಅಂತಃಕರಣ ಅಪರೋಕ್ಷ ವೃತ್ತಿ ಕಾಲವೇ ಸ್ವಪ್ನಾವಸ್ಥಾ. ಸ್ವಪ್ನಾವಸ್ಥಾ ಈಗ ಪಕ್ಕ ಎಚ್ಚರ ಆದ್ರಿ ನೋಡ್ರಿಮ್ಮ. ಜಾಗ್ರತ್ ಸ್ವಪ್ನಗಳ ಸಮಾನತೆಯು, ಸಮಾನತೆ ಅಂದ್ರ ಎರಡು ಮಿಥ್ಯಗಳೇ. ಹ್ಯಾಂಗ ಸ್ವಪ್ನ ಮಿಥ್ಯವೋ ಹಂಗೆ ಜಾಗ್ರವು ಮಿಥ್ಯ. ಹ್ಯಾಂಗ ಹೇಳ್ತೀರಿ ಅಂತ ಕೇಳಿದ್ರೆ, ಎರಡು ದೃಶ್ಯವಾಗಿರೋದರಿಂದ. ಸ್ವಪ್ನ ಹಂಗ ತೋರ್ತದ ಹಂಗ ಜಾಗ್ರತ್ ತೋರ್ತದಿಲ್ರಿ. ಏನ್ ಅದಕ್ಕಿಂತ ಬ್ಯಾರೆ ಆಗಿ ತೋರ್ತದ? ಅದು ಹ್ಯಾಂಗ ದೃಶ್ಯವೋ ಇದು ಹಂಗೆ ದೃಶ್ಯ. ಯದೃಶ್ಯಂ ತನ್ನಷ್ಟಂ. ಯಾವಾಗ ದೃಶ್ಯ ಆಗಿ ತೋರ್ತದ ಅದು ನಷ್ಟ ಆಗಿ ಹೋಗ್ತದೆ. ಸ್ವಪ್ನ ಹೆಂಗ್ ತೋರ್ತದೋ ಜಾಗ್ರತ್ ಹಂಗ ತೋರ್ತದ. ಜಾಗ್ರತ್ ಸ್ವಪ್ನಗಳ ಸಮಾನತೆಯು ಹೆಂಗ, ಅದು ಹೆಂಗ ದೃಶ್ಯ ಇದು ಹಂಗ ದೃಶ್ಯ. ಯದೃಶ್ಯಂ ತನ್ನಷ್ಟ. ಯಾವ ದೃಶ್ಯ ಆಗಿ ತೋರ್ತದ ನಷ್ಟ ಆಗಿ ಹೋಗ್ತದೆ. ಇನ್ನು 309ನೇ ಅಂಕ ಏನ್ ಹೇಳ್ತಾರ್ರಿ? ಸರ್ವ ತ್ರಿಪುಟಿ ಸಮೂಹವು ಸ್ವಪ್ನದಲ್ಲೇ ಉತ್ಪತ್ತಿಯಾಗುತ್ತದೆ. ತ್ರಿಪುಟಿ ಯಾವ್ಯಾವ್ರವು? ಜ್ಞಾತೃ ಜ್ಞಾನ ಜ್ಞೇಯ ಪೋರೆ. ಜ್ಞಾತ ಜ್ಞಾನ ಜ್ಞೇಯ. ಜ್ಞಾತ ಅಂದ್ರೆ ತಿಳಿಯವ, ಜ್ಞೇಯ ಅಂದ್ರೆ ವಿಷಯ ರೀಪ. ज्ञान का विषय ज्ञान का विषय को ज्ञेय कह. ಜ್ಞಾನಕ್ಕೆ ಯಾವ್ದು ವಿಷಯ ಆಗ್ತದೆ ಅದಕ್ಕೆ ಜ್ಞೇಯ ಅನ್ಬೇಕು. ಜ್ಞಾತ ಜ್ಞಾನ. ಜ್ಞಾನ ಅಂದ್ರೆ ಅದನ್ನ ತಿಳಿಯುವುದು. ಜ್ಞಾತ ತಿಳಿಯವ, ಜ್ಞಾನ ತಿಳಿಯದು, ಜ್ಞೇಯ ತಿಳಿಸಿಕೊಳ್ಳುವುದು. ಸರ್ವ ತ್ರಿಪುಟಿ ಸಮೂಹವು ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತದೆ. ಏನ್ ಹೇಳ್ತಾರೆ? ಸಿದ್ಧಾಂತವು ಹೇಳಲ್ಪಡುತ್ತದೆ. ಹಿಂಗ ಹೇಳುದು ಯಾವುದು? ಸಿದ್ಧಾಂತ. ದೋಹ ನೋಡ್ರಿ ಯಾತೆ? ಅಂತರ ಉಪಜೆ ತ್ರಿಪುಟಿ ಸಕಲ ಸಮಾಜ ವೇದ ಕಹತ या अर्थ को सब प्रमाण ಶಿರತಾಜ್. ಅಂದ್ರ ಅರ್ಥ ಜಾಗೃತ ಅವಸ್ಥೆಯಲ್ಲಿ ಯಾವ ಪ್ರಕಾರ ತ್ರಿಪುಟಿ ತೋರುತ್ತದೆಯೋ ಅದರಂತೆ ಸ್ವಪ್ನದಲ್ಲಿಯೂ ಕೂಡ ತ್ರಿಪುಟಿ ಜ್ಞಾತ ಜ್ಞಾನ ಜ್ಞೇಯಗಳು ತೋರುತ್ತವೆ. ಜ್ಞಾತ ಅಂದ್ರೆ ತಿಳಿಯವ, ಜ್ಞಾನ ಅಂದ್ರೆ ತಿಳಿಯುವ ಸಾಧನ, ಜ್ಞೇಯ ಅಂದ್ರೆ ಆ ಜ್ಞಾನಕ್ಕೆ ಯಾವುದು ವಿಷಯವಾಗಿರುವುದು ಅದು ಜ್ಞೇಯ.
ज्ञान का विषय को ज्ञेय कहे ಜ್ಞಾತ ಜ್ಞಾನ ಜ್ಞೇಯಗಳು ತೋರುತ್ತವೆ. ಯಾತೆ ಆದ್ದರಿಂದ ಸಕಲ ಸಮಾಜ ಸಮಾಜ ಅಂದ್ರೆ ಎಲ್ಲ ಸಮೂಹ ಸರ್ವ ತ್ರಿಪುಟಿ ಸಮೂಹಗಳು ಅಂತರಂದ್ರ ಕಂಠದಲ್ಲಿಯ ಹಿತಾನಾಮಕ ನಾಡಿಯ ಒಳಗಡೆ ಉಪಜೆ ಅಂದ್ರ ಹುಟ್ಟುತ್ತವೆ. ಈ ಅರ್ಥವನ್ನು ಎಲ್ಲ ಪ್ರಮಾಣಗಳಲ್ಲಿ ಶಿರತಾಜ್ ಅಂದ್ರೆ ಪ್ರಧಾನವಾದ ವೇದವು ಹೇಳುತ್ತದೆ. ಅಂದ್ರೆ ಶಿರತಾಜ್ ಅಂದ್ರೆ ವೇದದ ಅಂತ್ಯಭಾಗ. ಟೀಕಾ ನೋಡ್ರಿ ನಂತರ ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳು ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗುವುದಾಗಲಿ ಸಂಭವಿಸುವುದಿಲ್ಲ. ಆದಾಗ್ಯಾದರೂ ಜಾಗೃತ ಅವಸ್ಥೆಯಲ್ಲಿ ತೋರುವಂತೆ ಜ್ಞಾತಾಜ್ಞಾನ ಜ್ಞೇಯವೆಂಬ ತ್ರಿಪುಟಿಗಳು ಸ್ವಪ್ನದಲ್ಲಿ ತೋರುತ್ತವೆ. ಆದ್ದರಿಂದ ಕಂಠದಲ್ಲಿಯ ಹಿತಾನಾಮಕ ನಾಡಿಯ ಒಳಗಡೆಯೇ ಸರ್ವವು ಉತ್ಪನ್ನವಾಗುತ್ತದೆ. ಸರ್ವ ಪ್ರಮಾಣಗಳಲ್ಲಿ ಪ್ರಧಾನವಾದ ಯಾವ ವೇದವಿರುವುದೋ ಎಲ್ಲ ಪ್ರಮಾಣಗಳಲ್ಲಿ ಪ್ರಧಾನವಾದದ್ದು ಯಾವುದಪ್ಪ ಅಂದ್ರೆ ವೇದ ಪ್ರಮಾಣ. ಯಾಕಂದ್ರೆ ಶ್ರುತಿ ಪ್ರಮಾಣ ವಕೀಲರಿಗೆ ಅದು ಹೀಗೆ ಹೇಳಿರುತ್ತದೆ. ಏನ್ ಹೇಳಿರ್ತದಪ್ಪ ಅಂದ್ರೆ ಅಲ್ಲಿ ಅನ್ನೋದ್ರ ಮ್ಯಾಗ ಒಂದು 348 ಏನ್ ಹೇಳ್ತಾರ್ರಿ? ನ ತತ್ರ ರಥ ನ ರಥ ಯೋಗಾನ ಪಂಥಾನೋ ಭವಂತು ರಥಾನ್ ರಥ ಯೋಗಾನ್ ಪಥ ಸೃಜತೆ. ಇದು ಶ್ರುತಿ ಅಂದ್ರೆ ಉಪನಿಷತ್ತು. ಯಾವ ಉಪನಿಷತ್ತಪ್ಪ ಅಂತ ಕೇಳಿದ್ರೆ ಬೃಹದಾರಣ್ಯಕ ಉಪನಿಷತ್ತು. ಎಲ್ಲ ಉಪನಿಷತ್ತುಗಳಲ್ಲಿ ದೊಡ್ಡದಾದದ್ದು ಏನಂತ ಹೇಳ್ತಾರೆ? ನ ರಥ ನ ತತ್ರ ರಥ ನ ರಥ ಯೋಗ ನ ಪಂಥಾನೋ ಭವಂತು ರಥಾನ್ ರಥಯೋಗಾನ್ ಪಥ ಸೃಜತೆ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅಲ್ಲಿ ಅಂದ್ರೆ ಅಲ್ಲಿ ಸ್ವಪ್ನದಲ್ಲಿ ರಥವಿರುವುದಿಲ್ಲ ಮತ್ತು ಕುದುರೆಗಳು ಇರುವುದಿಲ್ಲ. ಇದಲ್ಲದೆ ಮಾರ್ಗವೂ ಇರುವುದಿಲ್ಲ. ಮತ್ತೇನೆಂದರೆ ಸ್ವಪ್ನಕ್ಕೆ ಅಧಿಷ್ಠಾನವಾದ ಸಾಕ್ಷಿ ಅಥವಾ ಬ್ರಹ್ಮಚೇತನವಿರುತ್ತದೆ. ಇರುವುದ್ಯಾವದದು? ಜಾಗ್ರತ ಅವಸ್ಥೆ ಹೋದ ಆ ನಂತರದಲ್ಲಿ ರಥ ಕುದುರೆ ಮಾರ್ಗಗಳು ಹುಟ್ಟುತ್ತವೆ. ಈ ಶ್ರುತಿಯಲ್ಲಿ ರಥವೇ ಮೊದಲಾದವುಗಳಿಂದ ಉಪಲಕ್ಷಿತವಾದ ಯಾವ ಸರ್ವ ಜಗತ್ತು ತೋರುವುದೋ ಇದೇನು ಗೊತ್ತಾಯ್ತ್ರಿ? ಉಪಲಕ್ಷಿತವಾದ ಅಂದ್ರೆ ಓಂ ನಮಃ ಶಿವಾರಿ. ಓಂ ನಮಃ ಶಿವಾಯರಪ್ಪ. ಏನ್ ಗೊತ್ತಾಯ್ತಮ್ಮ ಇದು? ನೀವೇ ಹೇಳ್ರಪ್ಪರ. ನಾ ಒಂದ್ ಸ್ವಲ್ಪ ಊರಿಗೆ ತಯಾರಾಗಿನ್ರಪ್ಪರ, ಇಲ್ಲಿ ಸುಮ್ ಕೇಳಿಸ್ಕೊಳಕತ್ತೀನ್ರಪ್ಪರ. ಹ್ಞೂನ್ರಿ. ಹುಟ್ಟುತ್ತವೆ ಈ ಶ್ರುತಿಯಲ್ಲಿ. ಯಾವ ಶ್ರುತಿ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ರಥವೇ ಮೊದಲಾದವುಗಳಿಂದ ಉಪಲಕ್ಷಿತವಾದ ಅಂದ್ರೆ ಈಗ ಏನ್ ಹೆಸರು ತಗೊಂಡರಲ್ರಿ, ರಥವೇ ಮೊದಲಾದ ಇವುಗಳು ಉಪಲಕ್ಷಣ ಅಂತ ತಿಳ್ಕೋಬೇಕು. ಇಷ್ಟೇ ಇಲ್ಲ, ಎಲ್ಲಿ ಸ್ವಪ್ನದಲ್ಲಿ ಇನ್ನೂ ಏನೇನೋ ತೋರಿ ಅವೆಲ್ಲ ಉಪಲಕ್ಷಿತವಾಗಿ ಅವನು ಗ್ರಹಣ ಮಾಡ್ರಿ ಅಂತ ಹೇಳಿದ್ದು. ಈಗೇನ್ ಹೆಸರು ತಗೊಂಡರ ಅದು ಉಪಲಕ್ಷಣ. ಇನ್ನೂ ಏನೇನೋ ಅದಾವ ಹೆಸರು ತಗೊಂಡಿಲ್ಲ, ಉಪಲಕ್ಷಿತವಾಗಿ ಅವನು ತಿಳ್ಕೋರಿ ಅಂತ ಅವನು ತೋರ್ಯಾವಲ್ಲಿ. ಯಾವ ಸರ್ವ ಜಗತ್ತು ತೋರುವುದೋ ಅದು ಹೊಸ ಸೃಷ್ಟಿ ಎಂದು ಹೇಳಲ್ಪಡುತ್ತದೆ. ಅಷ್ಟಕ್ಕೆ ಬಿಡ್ಲಿಲ್ಲ, ಇಲ್ಲೊಂದು ಮತ್ತ ಸೂತ್ರ
ಏನಂತಾರೆ? ಸಂದೇ ಸೃಷ್ಟಿರಾಹೈ, ಸಂದೇ ಸೃಷ್ಟಿರಾಹೈ. ಇದು ಬ್ರಹ್ಮಸೂತ್ರ. ಎರಡು ಪ್ರಮಾಣ ಕೊಟ್ರು. ಒಂದು ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಇನ್ನೊಂದು ಬ್ರಹ್ಮಸೂತ್ರ. ಸಂದೇ ಸೃಷ್ಟಿರಾಹೈ. ಯಾಕಂದ್ರ ಅದು ಡಬಲ್ ಕೊಡುವುದರಿಂದ ಅದನ್ನು ಗಚ್ಚಿ ಮಾಡಿದರು. ಈಗ ಒಬ್ಬನಿಗೆ ಬೈಲಿಕತ್ತೆ, ಯಾಕೆ ಬೈಲಿಕತ್ತು? ಇಂಥ ಕೆಟ್ಟ ಕೆಲಸ ಮಾಡ್ಯಾನ, ಅದಕ್ಕೆ ಬೈಲಿಕತ್ತೀವಿ. ಯಾರು ಹೇಳ್ತಾರ? ನಾವು ನೋಡಿದೇವ, ಅದು ಹಂಗೆ ಮಾಡ್ಲಕತ್ತಿದ್ದವ, ಬೈದುದು ಯೋಗ್ಯ ಅದ. ಎರಡು ಕೊಟ್ಟಗಳಿಂದ ಗಟ್ಟಿ ಐತಿಲ್ರಿ ಅದು. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಸಂದೇ ಸೃಷ್ಟಿ ರಾಹಿ ಎಂಬ ಉಕ್ತ ಶ್ರುತಿಯ ಜಾಗ್ರತ್ ಕಾಲ ಹಾಗೂ ಸುಷುಪ್ತಿ ಕಾಲಗಳ ಮಧ್ಯೆ ಅಲ್ಲಿ ಏನ್ ಹೇಳಿದ್ರಿ? ಸಂಧಿ ಸೃಷ್ಟಿ ರಾಹೈ ಅಂದ್ರ ಸಂಧಿ ಇರ್ತಾವ ನೋಡ್ರಿ. ಓಣಿಗೊಳದಾಗ ಒಂದು ಇಚ್ಚಿ ಕಡೆ ಒಂದು ಮನಿ ಇರ್ತದ, ಇಚ್ಚಿ ಕಡೆ ಒಂದು ಮನಿ ಇರ್ತದ, ನಡು ಸಂಧಿ ಇರ್ತದ. ಸಂಧ್ಯಾಗ ಒಬ್ರೇ ಹೈಯಟ್ಟು. ಹಂಗ ಇಲ್ಲಿ ಮನಿ ಯಾವದಪ್ಪ ಅಂದ್ರೆ ಜಾಗ್ರತ ಅನ್ನೋದೊಂದು ಮನಿ, ಸುಷುಪ್ತಿ ಅನ್ನೋದೊಂದು ಮನಿ. ಅವು ಎರಡರ ನಡು ಒಂದು ಸಂಧಿ. ಯಾವುದು? ಸ್ವಪ್ನಾವಸ್ಥಾ. ಆ ಸಂಧ್ಯಾಗಿದು ತಯಾರಾಗ್ಯದ. ಇದು ಸಂಧಿ ಸೃಷ್ಟಿ ರಾಹಿ ಎಂಬ ಉಕ್ತ ಶ್ರುತಿಯ ಜಾಗ್ರತ್ ಕಾಲ ಹಾಗೂ ಸುಷುಪ್ತಿ ಕಾಲಗಳ ಮಧ್ಯೆ ಇದೇ ಸಂಧಿ ಇರುವ ಯಾವ ಸಂಧಿ ಕಾಲದಲ್ಲಿ ಈ ಹೊಸ ಸೃಷ್ಟಿಯನ್ನು ಹೇಳಿರುತ್ತದೆ. ಈ ಉಕ್ತ ಶ್ರುತಿ ರೂಪಕ್ಕೆ ಮೂಲವಾದದ್ದು ವ್ಯಾಸ ಸೂತ್ರವಿರುತ್ತದೆ. ಇದೆ ಇದು ಸಂಧಿ ಸೃಷ್ಟಿ ರಾಹಿ. ವ್ಯಾಸ ಸೂತ್ರ ಅಂದ್ರೆ ಬ್ರಹ್ಮಸೂತ್ರ. ವ್ಯಾಸ ಸೂತ್ರವಿರುತ್ತದೆ. ಆ ಉಕ್ತ ಶ್ರುತಿಯ ಅಭಿಪ್ರಾಯವು ಏನಂತಾರ? ಸ್ವಪ್ನ ಸೃಷ್ಟಿಯನ್ನು ದೃಢಪಡಿಸುತ್ತದೆ. ಆ ಬೃಹದಾರಣ್ಯಕ ಉಪನಿಷತ್ತಿನ ಮ್ಯಾಗ ಇದು ಮತ್ತೆ ಬ್ರಹ್ಮಸೂತ್ರ ದೃಢ ಮಾಡಿದ್ರದನ್ನ. ಹೌದೌದು ಅಂದಂಗ. ಆದ್ದರಿಂದ ಸ್ವಪ್ನದಲ್ಲಿ ಜಾಗೃತಿನ ಪದಾರ್ಥಗಳ ಸ್ಮೃತಿಯಾಗಲಿ ಅಥವಾ ಲಿಂಗ ಶರೀರವು ಹೊರಗೆ ಹೋಗಿ ಅದು ಸತ್ಯವಾದ ಗಿರಿ ಸಮುದ್ರ ಮೊದಲಾದವುಗಳನ್ನು ನೋಡುವುದಾಗಲಿ ಸಂಭವಿಸುವುದಿಲ್ಲ. ಎರಡು ಪ್ರಮಾಣ ಕೊಟ್ಟರು. ಒಂದು ಬೃಹದಾರಣ್ಯಕ ಉಪನಿಷತ್ತು ಶ್ರುತಿ, ಇನ್ನೊಂದು ಬ್ರಹ್ಮಸೂತ್ರ. ಶ್ರುತಿ ಪ್ರಮಾಣ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಇದ್ದಂಗೆ. ಸುಪ್ರೀಂ ಕೋರ್ಟ್ ಆದ ಬಳಿಕ ಮತ್ತೊಂದು ಕೋರ್ಟ್ ಇಲ್ಲ, ಒಪ್ಪಲೇಬೇಕು. ಶ್ರುತಿ ಮಾತೆ. ನಾವು ನಮ್ಮ ತಾಯಿ ಮಾತು ಕೇಳ್ತೇವಲ್ಲ, ಇವನೇ ನಿಮ್ಮ ಅಪ್ಪ ಅಂದ ಕೂಡಲೇ ನಂಬಿ ಬಿಡ್ತೇವೋ ಇಲ್ಲೋ? ಅಪ್ಪನ ಗುರುತು ಹೇಳಿದಕ್ಕೆ ಯಾರು? ತಾಯಿನಾರಪ್ಪ. ಇಲ್ಲಿ ಶ್ರುತಿ ಮಾತೆ. ಇಲ್ಲಿ ಅವು ಯಾರಪ್ಪ ಅಂದ್ರೆ ಶ್ರುತಿ ಮಾತೆ. ಹೀಗೆ ಹೇಳಿರುತ್ತದೆ. ಅಲ್ಲಿ ಉಪನಿಷತ್ತಿನಲ್ಲಿ, ಉಪನಿಷತ್ ಅಂದ್ರೆ ಏನ್ರಿ? ಅಂದ್ರೆ ನಿಮಗೂ ಉಳಿತಾವು. ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ಉಪನಿಷತ್ ಪರಿ. ಉಪನಿಷತ್ ನಿವಾರಣ ವಿದ್ಯಾ ಉಪನಿಷತ್. ಅಜ್ಞಾನ ನಿವಾರಣ ವಿದ್ಯಾ ಉಪನಿಷತ್ತು. ಬ್ರಹ್ಮ ವಿದ್ಯಾ ಪ್ರತಿಪಾದಕ ವೇದ ಶಿರೋಭಾಗ ಉಪನಿಷತ್. ಉಪನಿಷತ್ ಅಂದ್ರ ಉಪ ಅಂದ್ರ ಸಮೀಪ, ನಿಷತ್ ಅಂದ್ರ ಒಯ್ಯುವವು. ಎಲ್ಲಿಗೆ? ಆತ್ಮನ ಕಡೆಗೆ. ನಾವೆಲ್ಲ ಹುಟ್ಟುತ್ತಲೇ ಯಾಕಡೆ ಇದ್ದೇವಪ್ಪ ಅಂತ ಕೇಳಿದ್ರೆ ದೇಹಾದಿ ಅನಾತ್ಮಗಳ ಕಡೆ ಇದ್ದೇವಿ. ಅದೇ ಸತ್ಯ ಅಂತ ತಿಳ್ಕೊಂಡಿವಿ. ಉಪನಿಷತ್ ಏನ್ ಮಾಡ್ತದ? ಪಲ್ಲಟ್ ಮಾಡ್ತದನ್ನ. ಅದು ನೀ ಅಲ್ಲ. ಅದಕ್ಕೆ ಆಧಾರಧಿಷ್ಠಾನವಾದಂತ ಏನ್ ಚೇತನದಲ್ಲ ಅದು ನೀ ಅದಿ. ಉಪನಿಷತ್ತಿನಲ್ಲಿ ಈ ಪ್ರಸಂಗವಿರುತ್ತದೆ.
ಜಾಗೃತಿನ ಪದಾರ್ಥಗಳು ಸ್ವಪ್ನದಲ್ಲಿ ತೋರುವುದಿಲ್ಲ. ಮತ್ತೇನೆಂದರೆ ರಥ ಮತ್ತು ಕುದುರೆ ಹಾಗೂ ಮಾರ್ಗಗಳು, ಅದರಂತೆ ರಥದಲ್ಲಿ ಕುಳಿತುಕೊಂಡಿರುವ ಪುರುಷ ಮೊದಲಾದವುಗಳು ಸ್ವಪ್ನದಲ್ಲಿ ಹೊಸದಾಗಿ ಉತ್ಪನ್ನವಾಗುತ್ತವೆ. ಸ್ವಪ್ನದಲ್ಲಿ ನೂತನ ಸೃಷ್ಟಿ, ಹೊಸದ ಸೃಷ್ಟಿ. ಅದು ಸ್ವಪ್ನದಲ್ಲಿ ಹೊಸದಾಗಿ ಉತ್ಪನ್ನವಾಗುತ್ತದೆ. ಆದ್ದರಿಂದ ಪರ್ವತ, ಸಮುದ್ರ, ನದಿ, ಅರಣ್ಯ, ಗ್ರಾಮ, ಪಟ್ಟಣ, ಸೂರ್ಯ, ಚಂದ್ರ ಮೊದಲಾದವುಗಳು ಯಾವಾವು ಸ್ವಪ್ನದಲ್ಲಿ ಕಂಡುಬರುವವೋ ಅವೆಲ್ಲವೂ ನವೀನವಾಗಿಯೇ ಉತ್ಪನ್ನವಾಗಿರುತ್ತವೆ. ಅವೆಲ್ಲ ಹೆಂಗಪ್ಪ ಅಂದ್ರೆ ನೂತನ ಸೃಷ್ಟಿ. ಒಂದು ವೇಳೆ ಸ್ವಪ್ನದಲ್ಲಿ ಪರ್ವತಾದಿಗಳು ಇಲ್ಲದೆ ಇದ್ದರೆ ಅವುಗಳ ಯಾವ ಪ್ರತ್ಯಕ್ಷ ಜ್ಞಾನವೋ ಸ್ವಪ್ನದಲ್ಲಿ ಆಗುವುದೋ ಅದು ಆಗಬಾರದಾಗಿತ್ತು. ಅವು ಇದ್ದಿಲ್ತಂದ್ರೆ ಅವ್ರ ಜ್ಞಾನ ಆಗಬಾರದಾಗಿತ್ತು. ಅವ ಅಂತೇಳಿನೇ ಆಗ್ತದೆ. ಯಾಕಂದರೆ ವಿಷಯಗಳೊಡನೆ ಯಾವ ಇಂದ್ರಿಯ ಸಂಬಂಧವಿರುವುದೋ ಅಥವಾ ಅಂತಃಕರಣದ ವೃತ್ತಿಯ ಸಂಬಂಧವಿರುವುದೋ, ಇಂದ್ರಿಯ ಸಂಬಂಧವಾದರೂ ಪ್ರತ್ಯಕ್ಷ ಜ್ಞಾನ ಆಗ್ತದ. ಬಾಯ ಘಟಾದಿಗಳದು ಒಮ್ಮೊಮ್ಮ ಅಲ್ಲೇ ವೃತ್ತಿ, ಅಲ್ಲೇ ವಿಷಯಾಕಾರ ಆಗ್ತದೆ ಒಳಗಂತರದಲ್ಲಿಯೇ. ಅವಾಗ ಅದನ್ನು ಪ್ರತ್ಯಕ್ಷ ಜ್ಞಾನ. ಇಂದ್ರಿಯ ಸಂಬಂಧ ಆದರೂ ಪ್ರತ್ಯಕ್ಷ ಜ್ಞಾನ, ವೃತ್ತಿ ಆದ್ರ ಆಕಾರ ಆಯ್ತಂದ್ರು ಪ್ರತ್ಯಕ್ಷ ಜ್ಞಾನ. ಪ್ರತ್ಯಕ್ಷ ಜ್ಞಾನದ ಲಕ್ಷಣ ಏನ್ರಮ್ಮ? ಓಂ ನಮ ಶಿವಾಯ. ಹಂಗೆ ಹೇಳ್ರಿ, ಅನ್ರಿ ಅಂದ್ರೆ ಬರ್ತಾವ, ಉಳಿತಾವ ನಿಮಗವು. ಅನಾವೃತ ವಿಷಯ ಚೇತನದೊಡನೆ ಸ್ವವ್ಯವಹಾರ ಅನುಕೂಲ ಚೇತನದ ಅಭೇದವೇ ಪ್ರತ್ಯಕ್ಷ ಜ್ಞಾನ. ಅನಾವೃತ ವಿಷಯ ಚೇತನದೊಡನೆ ಸ್ವವ್ಯವಹಾರ ಅನುಕೂಲ ಚೇತನದ ಅಭೇದವೇ. ಇದಕ್ಕೆ ಸಾಕ್ಷಾತ್ಕಾರನು ಅಂತಾರಪ್ಪರ. ಅದಕ್ಕೆ ಸಾಕ್ಷಾತ್ಕಾರನು ಅಂತಾರ. ಪ್ರತ್ಯಕ್ಷ ಜ್ಞಾನ ಇದು ಪರ್ಯಾಯ ಪದಗಳು. ಯಾವ ಪ್ರತ್ಯಕ್ಷ ಜ್ಞಾನವು ಸ್ವಪ್ನದಲ್ಲಿ ಆಗುವುದೋ ಅದು ಆಗಬಾರದಾಗಿತ್ತು. ಯಾಕಂದರೆ ವಿಷಯಗಳೊಡನೆ ಯಾವ ಇಂದ್ರಿಯ ಸಂಬಂಧವಿರುವುದೋ ಅಥವಾ ಅಂತಃಕರಣದ ವೃತ್ತಿಯ ಸಂಬಂಧವಿರುವುದೋ ಅದು ಪ್ರತ್ಯಕ್ಷ ಜ್ಞಾನಕ್ಕೆ ಕಾರಣವಾಗಿರುತ್ತದೆ. ಆದ್ದರಿಂದ ಪರ್ವತ ಮೊದಲಾದ ವಿಷಯಗಳು ಮತ್ತು ಅವುಗಳ ಜ್ಞಾನಕ್ಕೆ ಸಾಧನವಾದ ಇಂದ್ರಿಯ ಹಾಗೂ ಅಂತಃಕರಣಗಳೆಲ್ಲವೂ ಒಳಗಡೆಯೇ ಉತ್ಪನ್ನವಾಗಿರುತ್ತವೆ. ಇವೆಲ್ಲ ಎಲ್ಲಿಗೆ? ಒಳಗಡೆ. ನೀವು ಹೊರಗೆ ಹೋಗಿ ನೋಡಿ ಬಂದದಂತಿಯಲ್ಲ, ಮತ್ತ ಜಾಗ್ರತಿಯಿಂದ ನೋಡಿದ್ದು ಅದೇ ಇಲ್ಲಿ ಸ್ಮೃತಿ ಆಗ್ತದಂತಿಯಲ್ಲ, ನಿನ್ನ ಮಾತು ಸಂಭವಿಸಂಗಿಲ್ಲ. ಅದು ನೂತನ ಸೃಷ್ಟಿ ಅದ. ಇಲ್ಲೊಬ್ಬ ಯದ್ಯಪಿಗಾರ ಬರ್ತಾನೆ, ಏನಂತನ್ರಿ ಅವ? ಸ್ವಪ್ನದ ಪದಾರ್ಥಗಳ ಸುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ. ಏನಂತನವ? ಸ್ವಪ್ನದ ಪದಾರ್ಥಗಳು ಶುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷ್ಯವಿರುತ್ತವೆ. ಸಾಕ್ಷಿ ಭಾಷೆ ಎದಕ್ಕಂತಾರಪ್ಪ ಅಂತ ಕೇಳಿದ್ರೆ, ವಿಷಯದ ಜ್ಞಾನ ಏಕಕಾಲಕ್ಕೆ ಎಲ್ಲಿ ತೋರುವುದು ಅದಕ್ಕೆ ಸಾಕ್ಷಿ ಭಾಷ್ಯ. ಏಕಕಾಲಕ್ಕೆ ವಿಷಯದ ಜ್ಞಾನ, ಅದಕ್ಕೇನಂತಾರ? ಸಾಕ್ಷಿ ಭಾಷ್ಯ. ಅವೆಲ್ಲ ಭ್ರಮಾತ್ಮಕ ವಸ್ತು. ಶುಕ್ತಿಯಲ್ಲಿ ತೋರುವ ರಜತದ ಜ್ಞಾನ.
ಸುಕ್ತಿಯಲ್ಲಿ ತೋರುವ ರಜತದ ಜ್ಞಾನ ಏಕಕಾಲಕ್ಕೆ ತೋರ್ಯವ. ಹಗ್ಗದಲ್ಲಿ ತೋರುವ ಹಾವಿನ ಜ್ಞಾನ ಏಕಕಾಲಕ್ಕೆ. ಇವೆಲ್ಲ ಸಾಕ್ಷಿ ಭಾಷ್ಯ. ಕೊಡ್ಡದಲ್ಲಿ ತೋರುವ ಕಳ್ಳನ ಜ್ಞಾನ ಏಕಕಾಲಕ್ಕೆ. ಸ್ವಪ್ನದಲ್ಲಿ ತೋರುವ ಪದಾರ್ಥದ ಜ್ಞಾನ ಏಕಕಾಲಕ್ಕೆ. ಇವೆಲ್ಲ ಸಾಕ್ಷಿ ಭಾಷ್ಯ. ಸಾಕ್ಷಿ ಭಾಷ್ಯದಕ್ಕಂತರ ವಿಷಯ ಜ್ಞಾನ ಏಕಕಾಲಕ್ಕೆ ಎಲ್ಲಿ ಆಗುವುದು ಅದಕ್ಕೆ ಸಾಕ್ಷಿ ಭಾಷ್ಯ. ಇನ್ನ ಪ್ರಮಾತ ಭಾಷೆ ಅದಕ್ಕಂತಾರಪ್ಪ ಅಂತ ಕೇಳಿದ್ರೆ ವಿಷಯ ಮೊದಲ ನಂತರ ಜ್ಞಾನ. ಪ್ರಮಾಣ ದ್ವಾರ ಆಗುವಂತ ಜ್ಞಾನ ಎಲ್ಲ ಪ್ರಮಾತನಿಗೆ ಆಗ್ತವ. ನೇತ್ರಾದಿ ಏನಂತ ನೆದ್ಯಪಿಗಾರ, ಸ್ವಪ್ನದ ಪದಾರ್ಥಗಳು ಸುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷ್ಯ ಇರುತ್ತವೆ. ಆದ್ದರಿಂದ ಸ್ವಪ್ನದ ಜ್ಞಾನದಲ್ಲಿ ಅಂತಃಕರಣ ಇಂದ್ರಿಯಗಳ ಉಪಯೋಗವಿರುವುದಿಲ್ಲ. ಆದ ಕಾರಣ ಜ್ಞೇಯವಾದ ಯಾವ ಪರ್ವತಾದಿಗಳಿರುವವೋ ಅವುಗಳ ಮಾತ್ರ ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುತ್ತದೆ ಹೊರತು ಜ್ಞಾತಾಜ್ಞಾನ ಮತ್ತು ಇಂದ್ರಿಯಗಳು ಉತ್ಪತ್ತಿ ಆಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುವುದಿಲ್ಲವಲ್ಲ. ಅರ್ಥ ಆಗ್ತದಿಲ್ರಿ? ತಿಳ್ಕೋತ್ ಹೋಯ್ತಂದ್ರ ಆನಂದ ಕೇತು ಆಗ್ತದ, ತಿಳಿಲಿಲ್ಲ ಅಂದ್ರೆ ಕೈ ಕಷ್ಟಿಂದಂಗ ಆಗ್ತದ. ಇಲ್ರಿ ಗೊತ್ತಾಗತ್ತ. ಹಾ, ಯದ್ಯಪಗಾರ ಏನಂತಂದ್ರಿ, ಸ್ವಪ್ನದ ಪದಾರ್ಥಗಳು ಶುಕ್ತಿಯಲ್ಲಿ ತೋರುವ ರಜತಾದಿಗಳಂತೆ ಸಾಕ್ಷಿ ಭಾಷವಿರುತ್ತವೆ. ಆದ್ದರಿಂದ ಸ್ವಪ್ನದ ಜ್ಞಾನದಲ್ಲಿ ಅಂತಃಕರಣ ಇಂದ್ರಿಯಗಳ ಉಪಯೋಗವಿರುವುದಿಲ್ಲ. ಆದ ಕಾರಣ ಜ್ಞೇಯವಾದ ಯಾವ ಪರ್ವತಾದಿಗಳಿರುವವೋ ಅವುಗಳ ಮಾತ್ರ ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುತ್ತದೆ ಹೊರತು ಜ್ಞಾತಾಜ್ಞಾನ ಮತ್ತು ಇಂದ್ರಿಯಗಳು ಉತ್ಪತ್ತಿಯಾಗುತ್ತವೆ ಎಂದು ಒಪ್ಪುವುದು ಯೋಗ್ಯವಿರುವುದಿಲ್ಲವಲ್ಲ. ಯಾಕವು ಮೊದಲೇ ಒಳಗದವು. ಜ್ಞಾನ ಇಲ್ಲೇನು? ಜ್ಞಾನದ ಜ್ಞಾತ ಅವನು ಅದನ. ಮತ್ತ ಅವು ಮತ್ತೆ ಹುಟ್ಟತಾವಂದ್ರ ಇದು ಯೋಗ್ಯ ಇರಂಗಿಲ್ರಿ ಅಂತಾನವ. ಅದಕ್ಕೆ ಒಂದೇ ಕಡದೊಳಗ ತಥಾಪಿ ಸಮಾಧಾನಕಾರ ಏನ್ ಹೇಳ್ತಾರ್ರಿ, ಯಾವ ಪ್ರಕಾರ ಸ್ವಪ್ನದಲ್ಲಿ ಪರ್ವತ ಮೊದಲಾದಗಳು ತೋರುತ್ತವೆಯೋ ಅದರಂತೆ ಇಂದ್ರಿಯಗಳು ಅಂತಃಕರಣ ಹಾಗೂ ಪ್ರಾಣ ಸಹಿತವಾದ ಸ್ಥೂಲ ಶರೀರವು ಕೂಡ ಸ್ವಪ್ನದಲ್ಲಿ ತೋರುತ್ತದೆ. ಅಂದ ಮೇಲೆ ಅವುಗಳ ಉತ್ಪತ್ತಿಯನ್ನು ಕೂಡ ಒಪ್ಪಲೇಬೇಕಾಗುತ್ತದೆ. ಇದ್ರು ಸಹಿತ ತೋರ್ಲಿಕ್ಕತ್ತವ. ಆದ್ರೆ ಇವು ಅಲ್ಲವು, ಅವು ನೂತನ. ಇನ್ನು ಎರಡನೇದು, ಅಥವಾ ಸ್ವಪ್ನ ಪದ ಏನ್ರಿ? ಅಥವಾ ಸ್ವಪ್ನದ ಪ್ರಾತಿಭಾಷಿಕ ಸ್ವಪ್ನದ ಪ್ರಾತಿಭಾಷಿಕ ಪದಾರ್ಥಗಳು. ಜಾಗ್ರ ನೋಡಿದೆವು, ಸ್ವಪ್ನ ನೋಡಿದೆವು. ಈಗೇನಂತಾರ್ರಿ? ಪ್ರಾತಿಭಾಷಿಕ ಅಂತ ನೋಡ್ರಿ. ಪ್ರಾತಿಭಾಷಿಕ ಅದಕ್ಕಂತಾರ್ರಿ ತೋರಿ ಅಡಗುದ್ರಿಪ್ಪ. ತೋರಿ ಅಡಗುವುದು ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ, ಪಾರಮಾರ್ಥಿಕ ಸತ್ತ. ಇಲ್ಲಿ ಪ್ರಾತಿಭಾಷಿಕ ಹೇಳಿದ್ರು ನೋಡ್ರಿ. ವ್ಯಾವಹಾರಿಕ ಸತ್ತ ಎದಕ್ಕಂತಾರ್ರಿ? ತ್ರಿಕಾಲಾಬಾಧಿತ್ರಿ. ತಪ್ಪರ ವ್ಯಾವಹಾರಿಕ ಸತ್ತ ಅಂದ್ರೆ ಬ್ರಹ್ಮಜ್ಞಾನದಿಂದ ಯಾವುದು ಬಾಧೆ ಹೊಂದುತ್ತದೆ ಅದು ವ್ಯಾವಹಾರಿಕ ಸತ್ತಾರೆ. ಅಪ್ಪವ್ರು ಹೇಳುದ್ದು ಅದು ಪಾರಮಾರ್ಥಿಕ ಸತ್ತಾರೆ. ಪಾರಮಾರ್ಥಿಕ ಅಂದ್ರೆ ಯಾವ ಕಾಲದಲ್ಲೂ ಯಾವುದರಿಂದಲೂ ಬಾಧೆ ಹೊಂದದ್ದು ಯಾವುದು? ತ್ರಿಕಾಲಾಬಾಧ್ಯತ್ವ ಸದ್ರೂಪತ್ವ.
ಯಾವ ಕಾಲಕ್ಕೂ ಯಾವ ಜ್ಞಾನದಿಂದಲೂ ಯಾವುದು ಬಾಧ ಹೊಂದಂಗಿಲ್ಲೋ ಅದು ಪಾರಮಾರ್ಥಿಕ ಸತ್ತ. ವ್ಯಾವಹಾರಿಕ ಸತ್ತ ಅಂದ್ರೆ ಹೇಳಿದ್ರು ನೋಡ್ರಿ ಅಮ್ಮವ್ರು, ಏನ್ ಹೇಳಿದ್ರು? ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧ ಹೊಂದುವುದಿಲ್ಲವೋ, ಬ್ರಹ್ಮಜ್ಞಾನದಿಂದಲೇ ಯಾವುದರ ಬಾಧವಾಗುತ್ತದೆಯೋ ಅದು ವ್ಯಾವಹಾರಿಕ ಸತ್ತ. ಇನ್ನ ಪ್ರಾತಿಭಾಷಿಕ ಸತ್ತ ಎದಕ್ಕಂತಾರ್ರಿಮ್ಮ? ಕೇವಲ ಪ್ರತೀತಿ ಮಾತ್ರ, ಕೇವಲ ಪ್ರತೀತಿಗೆ ಏನದ ವ್ಯಾವಹಾರಿಕ ಸತ್ತ ಅಂತಾರೆ ಪ್ರಾತಿಭಾಷಿಕರಿ. ಪ್ರಾತಿಭಾಷಿಕ ಸತ್ತ ಅಂದ್ರೆ ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧ ಹೊಂದುತ್ತದೆಯೋ. ಬ್ರಹ್ಮಜ್ಞಾನ ಬೇಕಾಗಿಲ್ಲ ಇದಕ್ಕೆ. ತಮ್ಮ ವಿರೋಧಿ ಜ್ಞಾನ ಆಯ್ತಪ್ಪ ಅಂದ್ರೆ ಬಾಧ ಹೊಂದಿ ಹೋಗ್ತಾವ. ಇದಕ್ಕೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ ಪ್ರಾತಿಭಾಷಿಕ ಸತ್ತೆಗೆ. ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ರಪ್ಪ. ಬ್ರಹ್ಮಜ್ಞಾನವಿಲ್ಲದೆ ಯಾವುದು ಬಾಧ ಹೊಂದುತ್ತದೆಯೋ ಅದು ಪ್ರಾತಿಭಾಷಿಕ ಸತ್ತ. ಬ್ರಹ್ಮಜ್ಞಾನದಿಂದ ಯಾವುದು ಬಾಧ ಹೊಂದುವುದು ಅದು ವ್ಯಾವಹಾರಿಕ ಸತ್ತ. ಯಾವ ಜ್ಞಾನದಿಂದಲೂ ಯಾವುದು ಬಾಧ ಹೊಂದುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ. ಮರುಮರೀಚಿಕೆ ಯಾವ ಸತ್ತ ಆಗತ್ತಪ್ಪವ್ರೆ? ಓರೆ ಮರುಮರೀಚಿಕೆ ಮರುಮರೀಚಿಕೆ ನೀರ ಕಣ್ಣ ಕಾಣದ ಮರಳುಗಾಡಿನಲ್ಲಿ ಹಾ ನೀರ್ ಇರಂಗಿಲ್ಲ ಅಲ್ಲೇ, ಅದು ಯಾವ ಸತ್ತ ಆಗತ್ರಿ? ಅದು ಪ್ರಾತಿಭಾಷಿಕ. ಅದು ಪ್ರಾತಿಭಾಷಿಕ ರೀ. ಯಾಕಂದ್ರೆ ಅಲ್ಲಿ ಇಲ್ಲಲ್ಲ, ಅದು ಬರೇ ತೋರ್ತದ. ಹಗ್ಗದಲ್ಲಿ ಹಾವದ ಏನ್ರಿ? ಹಗ್ಗದಲ್ಲಿ ಅವನು ಇಲ್ಲ. ಹೌದ್ರಿ. ಇಲ್ದೆ ತೋರ್ಲಗತ್ತದಿಲ್ರಿ ಪ್ರತಿಭಾಸ. ಅದರೊಳಗೆ ಒಂದು ನಿರುಪಾಧಿಕ ಒಂದು ಸೋಪಾಧಿಕ ಅಂತ ಬರ್ತಾವ್ರಿ ಅದ್ರೊಳಗೆ. ಹಗ್ಗದೊಳಗೆ ತೋರುವ ಹಾವ ನಿರುಪಾಧಿಕ ಅಧ್ಯಾಸ, ಮರುಮರೀಚಿಕಾ ಜಲ ಅದು ಯಾವದಪ್ಪ ಅಂತ ಕೇಳಿದ್ರೆ ಅದು ಸೋಪಾಧಿಕ ಅಧ್ಯಾಸ. ಸೋಪಾಧಿಕ ಅಂದ್ರೆ ಎಲ್ಲಿ ತನ ಬಿಸಿಲದ ಅಲ್ಲಿ ತನ ತೋರ್ತದದು. ಉಪಾಧಿ ತಕ್ಕ ತೋರ್ತದ. ಉಪಾಧಿ ಇಲ್ಲ ಅಂದ್ರೆ ಅದಕ್ಕೂ ಇರುವಿಕೆ ಇಲ್ಲ. ಸ್ವಪ್ನ ಪ್ರಾತಿಭಾಷಿಕ ಪದಾರ್ಥಗಳನ್ನು ಯಾವ ನೇತ್ರಾದಿಗಳು ವಿಷಯಕರಿಸುವುದು ಕಂಡು ಬರುತ್ತದೆಯೋ ಅದು ವ್ಯಾವಹಾರಿಕ ನೇತ್ರಾದಿಗಳಿಂದಂತೂ ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಯಾಕೆಂದರೆ ಸಮಸತ್ತ ಉಳ್ಳ ಪದಾರ್ಥಗಳೇ ಪರಸ್ಪರರಲ್ಲಿ ಸಾಧಕ ಬಾಧಕಗಳಾಗುತ್ತವೆ ಎಂಬುದನ್ನು 5ನೇ ತರಂಗದಲ್ಲಿ ಪ್ರತಿಪಾದನೆ ಮಾಡಿರುತ್ತದೆ. ಆದ್ದರಿಂದ ವ್ಯಾವಹಾರಿಕ ನೇತ್ರಾದಿಗಳು ಶರೀರದಲ್ಲಿದ್ದರೂ ಕೂಡ ಅವುಗಳೊಡನೆ ಸ್ವಪ್ನದ ಪದಾರ್ಥಗಳು ವಿಷಮ ಸತ್ತ ಉಳ್ಳವುಗಳಾಗಿರೋಣದರಿಂದ ಅಲ್ಲಿ ಯಾಕದು ತಿಳಿಲಿಲ್ಲ ಅಂದ್ರೆ ಸತ್ತ ವಿಷಮದ. ಆದ್ರೆ ಆ ವ್ಯಾವಹಾರಿಕ ಇಂದ್ರಿಯಗಳಿಂದ ಅದು ತಿಳಿಲಿಕ್ಕೆ ಬರಂಗಿಲ್ಲ. ಅವುಗಳ ಜ್ಞಾನವು ಸ್ವಪ್ನದಲ್ಲಿಯ ಪರ್ವತಾದಿಗಳನ್ನು ವಿಷಯಕರಿಸುವುದು ಸಂಭವಿಸುವುದಿಲ್ಲ. ಇನ್ನು 3ನೇ ಅಕಡ ಅಥವಾ ವ್ಯಾವಹಾರಿಕಗಳಾದ ಯಾವ ಇಂದ್ರಿಯಗಳಿರುವವೋ ಅವು ತಮ್ಮ ತಮ್ಮ ಗೋಲಕಗಳನ್ನು ಬಿಟ್ಟು ಹೋಗಿ ಕಾರ್ಯ ಮಾಡುವುದರಲ್ಲಿ ಸಮರ್ಥವಿರುವುದಿಲ್ಲ. ಗೋಲಕ ಬಿಟ್ಟು ಹೊರಗೆ ಹೋಗಂಗಿಲ್ಲವು. ಮತ್ತು ಸ್ವಪ್ನಾವಸ್ಥೆಯಲ್ಲಿದ್ದಾಗ ಹಸ್ತಪಾದ ವಾಕ್ ಇಂದ್ರಿಯಗಳ ಗೋಲಕಗಳಂತೂ ನಿಶ್ಚಲವಾಗಿರುವುದು ಬೇರೆಯವರಿಗೆ ಕಂಡು ಬರುತ್ತದೆ. ಅವೇನ್ ಕೆಲಸ ಮಾಡಲ್ಲಕ್ಕೆ ಚಲನ ಇಲ್ಲವು, ನಿಶ್ಚಲದವ ಅನ್ನೋದು ಹೊರಗೆ ನೋಡೋರಿಗೆ ಗೊತ್ತಾಗ್ತದಿಲ್ರಿ. ಆದರೆ ಹಸ್ತದಲ್ಲಿ ದ್ರವ್ಯವನ್ನು ಹಿಡಿದುಕೊಂಡು ಕೂಗುತ್ತಾ ಓಡುತ್ತಿರುತ್ತಾನೆ.
ಈ ವ್ಯಾವಹಾರಿಕ ಕೈಕಾಲುಗಳು ಹಾಸಿಗೆಗೆ ಬಿದ್ದಾವ್ ಖರೆ, ಆದ್ರೂ ಹಸ್ತದಲ್ಲಿ ದ್ರವ್ಯವನ್ನು ಹಿಡಿದುಕೊಂಡು ಕೂಗುತ್ತಾ ಓಡುತ್ತಿರುತ್ತಾನೆ. ಆದ್ದರಿಂದ ಸ್ವಪ್ನದಲ್ಲಿ ಇಂದ್ರಿಯಗಳ ಉತ್ಪತ್ತಿಯನ್ನು ಅವಶ್ಯವಾಗಿ ಅಂಗೀಕರಿಸಬೇಕಾಗುತ್ತದೆ. ಈ ವ್ಯಾವಹಾರಿಕ ಇಂದ್ರಿಯಗಳಂತೂ ಹಾಸಿಯಾಗಿ ಮಡಚ್ಕೊಂಡು ಇಲ್ಲೇ ಬಿದ್ದಾವ, ಆದ್ರೂ ಸ್ವಪ್ನದಲ್ಲಿ ಕೈಯಾಗ ದ್ರವ್ಯ ಹಿಡಿದು ಓಡ್ಲಿಕತ್ತಾನ ಅಲ್ಲಿ ಇಂದ್ರಿಯಗಳ ಇದ್ದಲ್ಲೇ ಓಡ್ತಾನಿಲ್ರಿ. ಹೌದೌದ್ರಿ. ಹೊಸದಾಗಿ ನೂತನ ಇಂದ್ರಿಯಗಳನ್ನು ಹುಟ್ಟ್ಯವಲ್ಲಿ. ಅದರಂತೆ ಸುಖ ಎಂತ ವಿಚಿತ್ರ ಸೂಚಿಗ ಅಂದ್ರೆ ಅದಕ್ಕೆ ಹೇಳ್ಯಾರ ಅವ್ರು, ಯಥಾಮೂರ್ತೇಶ ಸಂವತ್ಸರ ಶತಭ್ರಮ. ಎಷ್ಟೊಂದು 5 ನಿಮಿಷ 10 ನಿಮಿಷ ಅದಕ್ಕಿಂತ ಹೆಚ್ಚಿಗೆ ಸ್ವಪ್ನ ಬೀಳುವುದಿಲ್ಲ. ಅಷ್ಟರೊಳಗೆ 100 ವರ್ಷದ ಅವಧಿ ತೋರಿಸ್ತದದು. ಇಲ್ಲ, ಇದು ಒಬ್ರು ಮಹಾತ್ಮರು ಹೇಳ್ತಿದ್ರಪ್ಪ ಅವ್ರೆ. ಹ್ಞೂನ್ರಿ. ಈ ಸ್ವಪ್ನದ ಅವಧಿ ಎಷ್ಟಿರ್ತದಪ್ಪ ಅಂತಂದ್ರ, ಒಂದು ವೀಳ್ಯದೆಲೆಯನ್ನ ತಗೊಂಡ ಒಂದ್ ಪಿನ್ ತಗೊಂಡ್ ಕೇಸಿ ಚುಚ್ಚಿದ್ರಪ್ಪ ಅಂತಂದ್ರ ಅದು ಪೂರಾ ಈ ಕಡೆ ಬರಬಾರ್ದು. ಅರ್ಧ ಎಲೆಗೆ ಮಾತ್ರ ನಾಟ್ಯದ ಅವಧಿ ಎಷ್ಟ ಆಗ್ತದೋ ಅಷ್ಟು ಅವಧಿ ಸ್ವಪ್ನದ್ದು ಅಂತ ಒಂದು ಪ್ರವಚನದಾಗ ಒಬ್ಬರು ಮಹಾತ್ಮರು ಜಗದ್ಗುರುಗಳು ಹೇಳ್ತಿದ್ರಪ್ಪ ಅವ್ರಿ. ಬರೋಬರಿದ್ರ ನಮಗೇನ್ ಅನಿಸ್ತದ, ಒಮ್ಮೆ ಹೋಗಿ ಅದ್ 10 ಎಲೆಯಾಗ ನಂಗ ಅನಿಸ್ತದ. ಆ ಒಂದು ಎಲಿಯಿಂದ ಇನ್ನೊಂದು ಎಲಿ ಹೋಗ್ಬೇಕಾದ್ರೆ ಎಷ್ಟಲ್ಲಿ ಕಾಲಾವಧಿ ಅದ ನೋಡಿ, ಅಷ್ಟ್ರೊಳಗೆ ತೋರಿದ್ರಿ ಇದು ಅಂತ ಹೇಳಿದ ಜಗದ್ಗುರುಗಳು ಕಾಶಿ ಅಜ್ಜಿಯವ್ರು. ಬರೋಬರಿ ಕೇಳಿದ್ದೆ ಅವಾಗ್ರಿ. ಯಥಾಮೂರ್ತೇಶ, ಮೂರ್ತ ಅಂದ್ರ ಕಣ್ಣು ರೆಪ್ಪಿ ಬಡ್ಯಾರದಾಗ ತೆಗೆಯೋದು, ಅಟ್ರಾಗ ಒಂದು ಮೂರ್ತ. ಹೌದ್ರಿ, ಬರೋಬರ್. ಆ ಮೂರ್ತ ಕ್ಷಣ ಅಂತಾರ ನೋಡ್ರಿ, ಕ್ಷಣ. ಹೌದು, ನಿಮಿಷ ಅಂತ ನೋಡ್ರಬೇಕು. ನಿಮಿಷ ಅಂದ್ರೆ ಬಾಳ ಐತ್ರಪ್ಪ ಅವ್ರ. ಮತ್ತೆ ಅಂದ್ರ ನಿಮಿಷ ಅಂತಂದ್ರ ಕಣ್ಣು ಬಡಿಯೋದು ಮತ್ತು ಕಣ್ಣು ತೆಗಿಯೋದಕ್ಕ ನಿಮಿಷ ಅಂತಾರೆ. ಇದಕ್ಕಂತಾರೆ ನೀವ್ ನಿಮಿಷ ಅಂದ್ರ ಕಣ್ಣು ತೆಗೆದ್ರು, ನಿಮಿಷ ಅಂತಂದ್ರ ಕಣ್ಣು ಮುಚ್ಚೋದಂತ ಅರ್ಥ ಹೇಳಿದ್ರಪ್ಪ ಅವ್ರ. ಬರೋಬರಿ. ಹಿಂಗ ನೀವು ಅಗಳೇ ವಿಳ್ಯದ ಎಲಿದ್ ಕೊಟ್ರಲ್ಲ, 10 ಎಲಿ ಹಿಡ್ಕೊಂಡು ಅವು ಸೌನಾಗಿ ಜೋಡಿಸಿ ಒಂದು ಚೂಗಿ 10ರೊಳಗ ಪಾರ್ ಮಾಡಿದ್ರ ನಮಗೇನ್ ಅನಿಸ್ತದ, ಒಮ್ಮೆ ಹೋಗಿ ಅದ್ 10ರೊಳಗ ತನಂಗ ಅನಿಸ್ತದ. ಹೌದೌದ್ರಿ. ಆದ್ರ ಒಂದು ಎಲಿಯಿಂದ ಇನ್ನೊಂದ್ ಎಲಿಗೆ ಹೋಗೋ ಒಳ್ಯಾಗ ಎಷ್ಟು ಸಮಯ ಅದ ನೋಡ್ರಿ. ಅದಕ್ಕೆ ಒಂದು ಕ್ಷಣ ಅಂತಾರ, ಒಂದು ಕ್ಷಣ. ಅದಕ್ಕೆ ಯಥಾಮೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋಯಂ ಜಾಯತೆ ಜಾಗೃತಿ ಭ್ರಮ. ಅದು ಸ್ವಪ್ನ ಭ್ರಮ, ಇದು ಜಾಗೃತಿ, ಇದು ಮಾಯಾಭ್ರಮ. ಅದರಂತೆ ಸುಖ ದುಃಖ ಮತ್ತು ಅವುಗಳ ಜ್ಞಾನ ಹಾಗೂ ಆ ಸುಖ ದುಃಖ ಜ್ಞಾನಗಳಿಗೆ ಆಶ್ರಯವಾದ ಪ್ರಮಾತ ಇವು ಸ್ವಪ್ನದಲ್ಲಿ ತೋರುತ್ತವೆ, ಮತ್ತು ಇವು ಇಲ್ಲದೆ ಇದ್ದರೆ ಪದಾರ್ಥಗಳ ಜ್ಞಾನವು ಆಗುವುದಿಲ್ಲ. ಅವು ಇಲ್ಲಂದ್ರೆ ಅವ್ರ ಜ್ಞಾನೇ ಆಗ್ತಿತ್ತಿಲ್ಲ, ಜ್ಞಾನ ಆಗ್ತದಂದ್ರೆ ಅವ. ಆದ್ದರಿಂದ ಸರ್ವ ತ್ರಿಪುಟಿ ಸಮೂಹವು ಸ್ವಪ್ನದಲ್ಲಿ ಉತ್ಪತ್ತಿಯಾಗುತ್ತದೆ. ಅದಕ್ಕೆ ಅನಿರ್ವಚನೀಯ ಖ್ಯಾತಿಯ ರೀತಿಯು ಈ ಪ್ರಕಾರವಿರುತ್ತದೆ. ಎಷ್ಟು ಭ್ರಮಜ್ಞಾನಗಳಿರುವವೋ, ಎಷ್ಟು ಭ್ರಮಜ್ಞಾನ ಅಂದ್ರೆ ಹಗ್ಗದಲ್ಲಿ ತೋರುವ ಹಾವಾಗಲಿ, ಸುಕ್ತಿಯಲ್ಲಿ ತೋರುವ ರಜತಾಗಲಿ, ಮೋಟು ಮರದಲ್ಲಿ ತೋರುವ ಕಳ್ಳಾಗಲಿ, ಸ್ವಪ್ನದಲ್ಲಿ ತೋರುವ ಪದಾರ್ಥಗಳಾಗಲಿ, ಅವಕ್ಕೆ ಎಷ್ಟು ಭ್ರಮಜ್ಞಾನಗಳಿರುವವು. ಅವುಗಳ ವಿಷಯಗಳೆಲ್ಲವೂ ಅನಿರ್ವಚನೀಯವಾಗಿ ಉತ್ಪನ್ನವಾಗುತ್ತವೆ. ನಮ್ಮ ವೇದಾಂತ ಏನ್ ಮಾಡ್ಯದ್ರಿ, ಅನಿರ್ವಚನೀಯ ಉತ್ಪತ್ತಿ ಹೇಳ್ಯಾವಕ್ಕೆಲ್ಲ. ಹೌದೌದ್ರಿ, ಅನಿರ್ವಚನೀಯ ಸಿದ್ಧಾಂತವನ್ನೇ ಪ್ರತಿಪಾದನೆ ಮಾಡ್ಯಾರ. ವೇದಾಂತ ಅನಿರ್ವಚನೀಯ ಖ್ಯಾತಿಯನ್ನು ಸ್ವೀಕಾರ ಮಾಡ್ಯಾರ ಅವರು. ಹೌದ್ರಿ, ಷಟ್ ಖ್ಯಾತಿಯಲ್ಲಿ ಅನಿರ್ವಚನೀಯ ಖ್ಯಾತಿ ಸ್ವೀಕಾರ ಮಾಡ್ಯಾರ. ಹೌದೌದ್ರಿ. ಅದಕ್ಕೆ 7 ನೇ ಖ್ಯಾತಿಯ ಮುಖ್ಯ. 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 7 ನೇ ಖ್ಯಾತಿಯ ಮುಖ್ಯ
ಉತ್ಪನ್ನವಾಗುತ್ತವೆ. ವಿಷಯಗಳಿರಲಾರದೆ ಯಾವ ಜ್ಞಾನವೂ ಆಗುವುದಿಲ್ಲ. ಇದು ಸಿದ್ಧಾಂತವಿರುತ್ತದೆ. ವಿಷಯ ಇಲ್ಲಂದ್ರೆ ಅದ್ರ ಜ್ಞಾನೇ ಆಗಂಗಿಲ್ಲ. ವಿಷಯ ಅದ ಅಂದ್ರೆ ಜ್ಞಾನದ. ಇದು ಸೃಷ್ಟಿ ದೃಷ್ಟಿವಾದ. ಇದೆಂತ ವಾದಪ್ಪ ಅಂದ್ರೆ ಸೃಷ್ಟಿ ದೃಷ್ಟಿವಾದ. ಮೊದಲ ಸೃಷ್ಟಿ, ಆನಂತರ ದೃಷ್ಟಿ. ದೃಷ್ಟಿ ಅಂದ್ರೆ ಜ್ಞಾನ, ಅವಿದ್ಯಾವೃತ್ತಿ ರೂಪ ಜ್ಞಾನ. ಬೇರೆ ಶಾಸ್ತ್ರಗಳ ಮತದಲ್ಲಿ, ಶಾಸ್ತ್ರ ಅಂದ್ರೆ ಅದಕ್ಕಂತಾರಪ್ಪ ಜ್ಞಾತಕಂ ಶಾಸ್ತ್ರ, ಅಜ್ಞಾತ ಜ್ಞಾಪಕಂ ಶಾಸ್ತ್ರ. ಬೇರೆ ಓರಮ್ಮ ಜನ್ಮ ಮರಣದ ಮೇಲೆ ಶಾಸನ ಮಾಡುವುದೇ ಶಾಸ್ತ್ರ ಒಂದೈತ್ರಪ್ಪ. ಬರೋಬರಿ ಅದ್ರಿ, ಅದನ್ನು ಬರೋಬರಿ ಅದ. ಜನ್ಮ ಮರಣಗಳ ಮೇಲೆ ಯಾವುದು ಶಾಸನ ಮಾಡುವುದು ಅದು ಶಾಸ್ತ್ರ. ಅಜ್ಞಾತ ಜ್ಞಾಪಕಂ ಶಾಸ್ತ್ರ. ಯಾವ್ದು ಅಜ್ಞಾತ ಇತ್ತು ಅದು ಜ್ಞಾತ ಮಾಡಿ ಕೊಡುವುದು ಶಾಸ್ತ್ರ. ಬೇರೆ ಶಾಸ್ತ್ರಗಳ ಮತದಲ್ಲಿ ಅನ್ಯ ಪದಾರ್ಥವು ಅನ್ಯ ರೂಪದಿಂದ ತೋರುವುದಾವುದು ಅದು ಭ್ರಮವೆಂದು ಹೇಳಲ್ಪಡುತ್ತದೆ. ಇದು ಅನ್ಯತಾ ಖ್ಯಾತಿ. ಆದರೆ ಸಿದ್ಧಾಂತದಲ್ಲಿ ಮಾತ್ರ ಯಾವ ಪ್ರಕಾರ ಪದಾರ್ಥವಿರುವುದು ಅದರಂತೆಯೇ ಜ್ಞಾನವಾಗುತ್ತದೆ. ಆದ್ದರಿಂದ ಬ್ರಹ್ಮಸ್ಥಳಗಳಲ್ಲಿಯೂ ಕೂಡ ಅವಶ್ಯವಾಗಿ ವಿಷಯವು ಉತ್ಪತ್ತಿಯಾಗುತ್ತದೆ. ವಿಷಯವಿರಲಾರದೆ ಜ್ಞಾನವಾಗುವುದಿಲ್ಲ. ಅಪ್ಪವ್ರೆ, ಹೇಳ್ರಿ ಪರ. ಈ ಶಾಸ್ತ್ರ ಅಂತ ಹೇಳ ಮುಂದ ಜ್ಞಾನ ಜ್ಞಾಪಕಂ ಶಾಸ್ತ್ರ ಅಂತ ಹೇಳಿದ್ರಿ, ಬರೋಬರೈತ್ರಿ. ಜನ್ಮ ಮರಣಗಳ ಮೇಲೆ ಶಾಸನ ಮಾಡುವುದೇ ಶಾಸ್ತ್ರ ಅಂದ್ರೆ ಸ್ವಲ್ಪ ನಾನು ಬಿಡಿಸ್ತಂದೆ. ಜನನ ಮರಣಗಳ ಮೇಲೆ ಶಾಸನ. ಆದ್ರೆ ಜನನ ಮರಣ ಯಾರಿಗೆ ಅದಾವ್ರಿಪ್ಪ? ಜೀವನಿಗೆ. ಜೀವನಿಗೆ ಅಲ್ಲ, ಜೀವ ಬ್ರಹ್ಮ ಇವನ ಪರ ಜೀವ ಅವ ಚೈತನ್ಯ ಅದನ್ರಿ ಪುರ. ಏನಪ್ಪ ಚೈತನ್ಯ ಸ್ವರೂಪದನವ. ಚೈತನ್ಯ ಜೀವದನ. ಹೌದ್ರಿ. ಶರೀರಕ್ಕ ಹುಟ್ಟು ಸಾವ ಐತ್ರಪ್ಪ. ಮತ್ರಿ ಬರೋಬರಿ. ನಿಜಗೊಂಡ್ರು ಹೇಳಿಲ್ಲ. ಜನಿ ಮೃತ್ಯು ವಾಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕವ ಬುದ್ಧಿಗೆ ಹರಿವರ್ಗವ ಮನಸ್ಸಿಗೆ. ಹರಿವರ್ಗ ಅಂದ್ರೆ ಕಾಮ ಕ್ರೋಧಾದಿಗಳು. ಏನ್ರಿ? ಜನಿ ಮೃತ್ಯು ಹುಟ್ಟು ಸಾವು ದೇಹಕ್ಕೆ. ಜನಿ ಮೃತ್ಯು ಒಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ. ಹರಣ ಅಂದ್ರೆ ಪ್ರಾಣ. ಪ್ರಾಣ ಧರ್ಮಿ. ಹಸಿವು ನೀರಿಡಿಕೆ ಅದರ ಧರ್ಮ. ದೇಹ ಧರ್ಮಿ. ಜನನ ಮರಣ ಅದ್ರ ಧರ್ಮ. ಇನ್ನ ಜನಿ ಮೃತ್ಯು ಒಡಲಿಂಗೆ ಹರಣಕ್ಕೆ ಕ್ಷುದೆ ತೃಷೆ ಪರಿಶೋಕವ ಬುದ್ಧಿಗೆ. ಶೋಕಮೋಹ ಎದಕ್ಕ? ಬುದ್ಧಿಗೆ. ಅರಿವರ್ಗವ ಮನಸ್ಸಿಗೆ. ಅರಿವರ್ಗ ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ. ಎದಕ್ಕ? ಮನಸ್ಸಿಗೆ. ನಿಸ್ತರಂಗ ಚಿಚ್ಚರದಿಯೊಳು. ಅಂತ ಚರದಿ ಅಂದ್ರೆ ಚಿಚ್ಚರದಿ. ಚರದಿ ಅಂದ್ರೆ ಸಮುದ್ರ. ಹೌದ್ರಿ. ಎಂತ ಸಮುದ್ರಪ್ಪ ಅಂದ್ರೆ ಅದು ನೀರಿಂದಲ್ಲ. ಆನಂದ ಸಮುದ್ರ, ಚೈತನ್ಯ ಸಮುದ್ರ, ಜ್ಞಾನ ಸಮುದ್ರ. ಹೌದ್ರಿ. ಅದರಲ್ಲಿ ತೋರಲ್ ಅರಿವವೇ ಇವು. ಈ ಹುಟ್ಟು ಸಾವಾಗಲಿ, ಹಸಿವು ನೀರಡಿಕೆ ಆಗಲಿ, ಶೋಕ ಮೋಹಾದಿಗಳಾಗಲಿ, ಕಾಮ ಕ್ರೋಧಾದಿಗಳಾಗಲಿ ಚೈತನ್ಯದಲ್ಲಿ ಅದಾವೇನ್ರಿ? ಚೈತನ್ಯದಲ್ಲಿ ಇಲ್ಲ ಅಪ್ಪ ಅವ್ರೆ.
ಜೀವನಲ್ಲೇ ಇಲ್ಲ, ಚೇತನದಲ್ಲಿ ಎಲ್ಲಿಯೂ ಬರ್ತಾವ. ಜೀವನಲ್ಲೇ ಇಲ್ಲ. ಹಾ, ಈ ರೀತಿಯಾಗಿ ಸ್ವಪ್ನದಲ್ಲಿ ತ್ರಿಪುಟಿಯ ಜ್ಞಾನವಾಗುವುದರಿಂದ ಸರ್ವ ಸಮೂಹವು ಉತ್ಪನ್ನವಾಗುತ್ತದೆ. ಎಲ್ಲಿ? ಸ್ವಪ್ನದಲ್ಲಿ. ಇದು ಅರಿವರ್ಗ ಅನ್ನುವಂತ ನಮಗ್ ಗೊತ್ತಿದ್ದಿಲ್ಲ ನೋಡ್ರಿ ಅಪ್ಪ ಅವ್ರ. ಓರಿಪ್ಪ, ಅರಿವರ್ಗ ಅಂತ ಅನ್ನೋದು ಗೊತ್ತಿದ್ದಿಲ್ಲ ನಮಗ. ಅರಿವರ್ಗ ಅಂದ್ರೆ ಕಾಮ ಕ್ರೋಧಾದಿಗಳು. ಬುದ್ಧಿಗೆ ಏನಂತಾರ ಶೋಕ ಮೋಹ ಅನ್ನುವಂತಹದ್ದು ನಮಗ್ ಗೊತ್ತಿತ್ತು. ಮೂರೇ ತಿಳಿದಿದ್ದೇವೆ: ಹುಟ್ಟು, ಸಾವು, ಹಸಿವು, ನೀರಡಿಕೆ, ಶೋಕ ಮೋಹ ಗೊತ್ತಿದ್ದು. ಅರಿವರ್ಗಕ್ಕ ಇವು ಕಾಮಕ್ರೋಧಾದಿಗಳಿಗೆ ಅದಾವನ್ನ ಗೊತ್ತಿದ್ದಿಲ್ರಪ್ಪ ಅವ್ರ. ಇಲ್ಲ, ಈ ಶಾಸ್ತ್ರ ಅಖಂಡ ಕೇಳ್ಬೇಕ್ರಪ್ಪ. ಎಂದರೆ ಒಮ್ಮೆ ಕೇಳಿದ್ರೆ ಅಷ್ಟ ಹರ್ಕ್ ಬರ್ಕ್ ಆಗ್ತದ. ಹಂಗಾಗೈತ್ ನೋಡಪ್ಪ. ನಿರಂತರ ನಿಚ್ಛಿದ್ರ ಅಂತ ಹೇಳ್ಯಾರ ನೋಡ್ರಿ. ಅದು ಹೌದೌದಪ್ಪ. ಯಾವಾಗ್ಲೂ. ಯಾಕಂದ್ರೆ ಈ ಮನುಷ್ಯ ಜನ್ಮ ಬಂದದ್ದ ಅದಕ್ಕ. ಹೊರಗಿದ್ರು ಗೊತ್ತಾಗ್ತದ, ಒಳಗಾದಲ್ಲ ಅದ ಗೊತ್ತಾಗಿಲ್ಲ. ಹೊರಗಿದ್ರ ನೋಡ್ಲಿಕ್ ಬರ್ತಿತ್ತು, ಒಳಗದ ಕೂತಾವು. ಅವಕ್ ಹಿತಶತ್ರುನು ಅಂದಾರ ನೋಡ್ರಿಪ್ಪ. ಹಿತಶತ್ರು, ಅನುಕೂಲ ಬದ್ಮಾಸ್ ಅಂತ. ಅದಕ್ಕೆ ಶಬ್ದ ಉಪಯೋಗ ಮಾಡ್ಯಾರ ಅಪ್ಪ ಅವ್ರ, ಅನುಕೂಲ ಬದ್ಮಾಸ್ ಅಂತ. ಯಾಕಂದ್ರ ಈ ಮನುಷ್ಯ ಜನ್ಮ ಬಹಳ ಕಿಮ್ಮತ್ತಿಂದದ್ರಿಪ್ಪ. ನಾವು ಎದಕ್ಕರೆ ಬಳಸಬಾರದು. ಇಂದು ನಾಳೆ ಎನ್ನದೆ ಈಗಲೇ ಸುತ್ತವಡೆ ಮುನ್ನಾವಗಳಿಗೆ ಏನವುದೋ ಮನುಜ. ಯಾವ ಜಾಣದನ ಅವ ನಿರಂತರವಾಗಿ ತಿಳ್ಕೊಂಡು ಧನ್ಯ ಆಗಿ ಹೋಗ್ತಾನ್ರಿ. ಹೌದೌದಪ್ಪ. ಇದು ಜಾಣರ ಕೆಲಸ. ಅಂತವ್ರಿಗೆಲ್ಲ ಶರಣಾರ್ಥಿ ಅಪ್ಪ ಅಂತಾರ ಪಾದದಲ್ಲಿ. ಹೌದ್ರಪ್ಪ, ಹೌದ್ರಿ. ಬಹಳ ದೊಡ್ಡ ಮಾತು ಇದು, ದೊಡ್ಡ ತಪಸ್ಸು. ಇದ್ರಂತ ತಪಸ್ಸು ಮತ್ತೊಂದಿಲ್ಲ. ಶ್ರವಣ ಅಂದ್ರ ಸಾಮಾನ್ಯ ಮಾತಲ್ಲ. ಈ ರೀತಿಯಾಗಿ ಸ್ವಪ್ನದಲ್ಲಿ ತ್ರಿಪುಟಿಯ ಜ್ಞಾನವಾಗುವುದರಿಂದ ಸರ್ವ ಸಮೂಹವು ಉತ್ಪನ್ನವಾಗುತ್ತದೆ. ಇದರಲ್ಲಿ ಅಂದ್ರೆ 310ನೇ ಅಂಕದಲ್ಲಿ ಸ್ವಪ್ನದ ಉತ್ಪತ್ತಿಯ ಬಗ್ಗೆ ಏನ್ ಮಾಡ್ತಾರ್ರಿ? ಸಂಶಯ ಉಂಟಾಗುವುದರಿಂದ ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ಥವೇ ಸ್ವಪ್ನವು ಎಂಬ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತಾರೆ. ಏನಂತಾರೆ? ಸಂಶಯ ಉಂಟಾಗುವುದರಿಂದ ಅಂತಃಕರಣ ಅಥವಾ ಅವಿದ್ಯೆಯ ಪರಿಣಾಮ ಹಾಗೂ ಚೇತನದ ವಿವರ್ಥ. ಪರಿಣಾಮ ಹೇಳ್ಬೇಕಾದ್ರೆ ಎಲ್ಲಿ ಹೇಳ್ಬೇಕ್ರಿ? ಅಂತಃಕರಣ ಅಥವಾ ಅವಿದ್ಯೆಯಲ್ಲಿ. ವಿವರ್ಥ ಹೇಳ್ಬೇಕಾದ್ರೆ ಎಲ್ಲಿ ಹೇಳ್ಬೇಕ್ರು? ಚೇತನದಲ್ಲಿ. ಚೇತನದ ವಿವರ್ಥ. ಪರಿಣಾಮ ಅಂದ್ರೆ ಏನ್ರಿಪ್ಪ? ಇದ್ದದ್ದು ಬಿಟ್ಟು ಇರ್ಲ ತನಕ ಕಾಣೋದಕ್ಕ ಮತ್ತು ಮೂರ್ ಹೇಳ್ತಾರ ನೋಡಿ. ಪರಿಣಾಮ ಅಂದ್ರೆ ಏನ್ರಿಮ್ಮ? ಅಂತಃಕರಣ ವೃತ್ತಿ ಕಾಲವೇ, ಅಂತಃಕರಣ ವೃತ್ತಿ ರೂಪವೇ ಪರಿಣಾಮ. ಪರಿಣಾಮ ಇಲ್ಲಿ ಯಾಕಂದ್ರೆ ಪದಾರ್ಥಗಳು ತೋರ್ಲಿಗತ್ತವಲ್ರಿ. ಜಗತ್ತಾಗಲಿ, ಬ್ರಹ್ಮದಲ್ಲಿ ತೋರುವ ಜಗತ್ತಾಗಲಿ, ಹಗ್ಗದಲ್ಲಿ ತೋರುವ ಹಾವಾಗಲಿ, ಇದು ಹೆಂಗದಪ್ಪ ಅಂತ ಕೇಳಿದ್ರೆ ಅವಿದ್ಯೆಯ ಪರಿಣಾಮದ, ಚೇತನದ ವಿವರ್ಥ. ಪರಿಣಾಮ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೇಳಿದ್ರು ನೋಡ್ರಿ ಅಮ್ಮವ್ರು. ಏನು? ಉಪಾದಾನ ಸಮಾನ ಸತ್ತಾವಾಲ ಅನ್ಯತಾ ಸ್ವರೂಪಕ್ಕೂ ಪರಿಣಾಮ. ದೃಷ್ಟಾಂತ ತಗೋರಿ. ಏನ್ ತಗೋತೀರಿ? ಸಮಾನ ಸತ್ತ ಕುಂಡಿರ್ಬೇಕು, ಉಪಾದಾನ ಸಮಾನ ಸತ್ತ ಕುಂಡಿರ್ಬೇಕು, ಅನ್ಯತಾ ಸ್ವರೂಪ ಆಗ್ಬೇಕು. ನಿಮ್ಗೆಲ್ಲ ಬರ್ತಾವು, ಆದ್ರ ಮರಿವೇಗವು.
ಹಾಲ್ ಕೆಟ್ಟ ಮೊಸರಾಗುದ್ರಿಪ್ಪ. ಹಾ, ಮೊಸರಿಗೆ ಉಪಾದಾನ ಏನ್ರಿಪ್ಪ? ಮಜ್ಜಿಗೆ, ಬೆಣ್ಣೆ, ಏ ಹಾಲ್ರಪ್ಪ. ಹಾಲ್ ಮಜ್ಜಿಗೆ ಪರಿಣಾಮ ಹೇಳಿದೆ ನಾನು, ಹಾಲಿನ ಪರಿಣಾಮ ಮೊಸರು. ಹೌದ್ರಪ್ಪ. ಅದು ಬಾಳ ಮರು ಮಾಡ್ತಾರೆ, ಅವಿದ್ಯೆ ಬಾಳ ಬೆರಿಕೆದದು. ಹಾಲ್ರಪ್ಪ. ಹಾಲ್ರಿ ಉಪಾದಾನ ಕಾರಣ ಯಾವದಪ್ಪ ಅಂದ್ರ ಹಾಲು. ಹೌದು. ಸಮಾನ ಸತ್ತ ಕುಂಡ್ರಸ್ರಿ, ಅನ್ಯತಾ ಸ್ವರೂಪ ಕುಂಡ್ರಸ್ರಿಮ್ಮ. ಇಲ್ಲಿ ಉಪಾದಾನ ಅನ್ನೋದೇ ಹಾಲ್ ಅದಾರಪ್ಪ ರೀ. ಸಮಾನ ಸತ್ತ ಆತಂದ್ರಿ ಹಾಲು ಮತ್ತು ಮೊಸರು ಇವೆರಡು ವ್ಯವಹಾರಿಕ ಸತ್ತ ಅದಾವ್ರಪ್ಪ ರೀ. ಹಾ, ಇದು ಸಮಾನ ಸತ್ತ. ಸತ್ತ ಅದಾವ ನೋಡ್ರಿ. ಇನ್ ಹಾಲು ಅನ್ಯಥಾ ರೂಪ ವ್ಯಾವಹಾರಿಕ ಸತ್ತ. ತಂದ್ರಿ. ಹೌನ್ರಿ, ಹೇಳ್ರಿ. ಇನ್ ಅನ್ಯಥಾ ರೂಪ ತಂದ್ರಿ ಹಾಲ ದ್ರವ ರೂಪದ ಮಧುರ ಅದರಪ್ಪ ರೀ. ಅದ್ರದ್ದು ಪರಿಣಾಮ ಮೊಸರು ಆಗೈತಿ ಅಲ್ರಿ, ಅದು ಗಟ್ಟಿ ಅದರಪ್ಪ ರೀ. ಮತ್ ಸ್ವಲ್ಪ ಹುಳಿ ಪದಾರ್ಥ ಅದರಪ್ಪ ರೀ. ಹಾ, ಇದು ಅನ್ಯಥಾ ಇದು ರೂಪ ಅನ್ಯತಾ ತೋರಕ್. ಸ್ವರೂಪ ನೋಡ್ರಿ. ಅನ್ಯತಾ ಸ್ವರೂಪ ಅಂದ್ರೆ ಇದೆ. ಸಮಾನ ಸತ್ತ ಏನು? ಮೊಸರು ವ್ಯಾವಹಾರಿಕ ಸತ್ತ, ಹಾಲು ವ್ಯಾವಹಾರಿಕ ಸತ್ತ, ಸಮಾನ ಸತ್ತ ಆಯ್ತು. ಇನ್ನು ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹಾಲು ಮಧುರದ, ದ್ರವದ, ಮೊಸರ ಗಟ್ಟ್ಯದ, ಹುಳಿಯದ ಅನ್ಯತಾ ಸ್ವರೂಪ. ಇದು ದೃಷ್ಟಾಂತ. ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷ ಸಮ್ಮತ ದೃಷ್ಟಾಂತ. ಹಾ, ಉಭಯ ಪಕ್ಷ ಅಂದ್ರೆ ಎರಡು, ಕೇಳುವವರಿಗೂ ಹೇಳುವವರಿಗೂ ಅದು ಸಮ್ಮತ ಆಗಿರ್ಬೇಕು. ಅದಕ್ಕೆ ದೃಷ್ಟಾಂತ. का विवाद न हुए, दोनों को अर्थ नीड़ित हो, सो दृष्टांत कहे. ಹಾ, ಅವ್ರು ಹೇಳಿದ್ರು ನೋಡ್ರಿ ಹಿಂದಿ ಒಳಗ ದೃಷ್ಟಾಂತ. ಇನ್ನ ಸಿದ್ಧಾಂತ ಮಾಡ್ರಿಮ್ಮ. ಅದ್ರೊಳಗೆ ಸಿದ್ಧಾಂತರಪ್ಪ ರೀ ಅಜ್ಞಾನ ಇದು ಏನದಂದ್ರೆ ಉಪಾದಾನ ಅದರಪ್ಪ ರೀ. ಹಾ, ಸಮಾನ ಸತ್ತ ಮಾಡ್ರಿ, ಅನ್ಯತಾ ಸ್ವರೂಪ ಮಾಡ್ರಿ. ಸಮಾನ ಸತ್ತ ಆತಂದ್ರಪ್ಪ ರೀ, ಮೂರು ಸತ್ತ ಒಪ್ತೀವಿ ಅಂತಂದ್ರೆ ಇಲ್ಲಿ ವ್ಯವಹಾರಿಕ ಸತ್ತ ಬರ್ತದ್ರಿ ಪರಿ. ಅಜ್ಞಾನ ಜಗತ್ ರೀ ಪರಿ. ಅಜ್ಞಾನನು ಸಮಾನ ವ್ಯವಹಾರಿಕ ಸತ್ತ ಅದಾರ ಪರಿ, ಜಗತ್ನು ವ್ಯವಹಾರಿಕ ಸತ್ತ ಅದಾರ ಪರಿ. ಇದು ಸಮಾನ ಸತ್ತ ರೀ. ಆಮೇಲೆ ಅನ್ಯಥಾ ರೂಪ ಅಂತಂದ್ರ ಅಜ್ಞಾನಕ್ಕ ತಿಳಿವಿಲ್ರಪ್ಪ ರೀ, ಅದು ಕಾಣುದು ಇಲ್ರಿಪ್ಪ ರೀ. ಆಮೇಲೆ ಜಗತ್ ಹೆಂಗದ ಕಾಣ್ತದೆ ನಾಮರೂಪದಿಂದ ತುಂಬಿಕೊಂಡ್ರಿ. ಜಗತ್ತು ಕಾಣಿಸ್ತದ, ಅದಕ್ಕೆ ರೂಪ ಇಲ್ಲ. ಅದಕ್ಕೆ ಅಜ್ಞಾನಕ್ಕೆ ರೂಪ ಇಲ್ಲ. ಆದ್ರೆ ಎರಡು ವ್ಯಾವಹಾರಿಕ ಸತ್ತ. ಅಜ್ಞಾನನು ವ್ಯಾವಹಾರಿಕ ಸತ್ತ, ಅಜ್ಞಾನ ಕಾರ್ಯವಾದ ಜಗತ್ತುನು ವ್ಯಾವಹಾರಿಕ ಸತ್ತ. ಸಮಾನ ಸತ್ತ ಕೂತ್ರಿ. ಯಾಕ? ಜಗತ್ತಿಗೆ ಅಜ್ಞಾನ ಉಪಾದಾನ ಕಾರಣದ. ಉಪಾದಾನ ಸಮಾನ ಸತ್ತವಾಲ, ಅನ್ಯತಾ ಸ್ವರೂಪ. ಜಗತ್ತು ಕಾರ್ಯದ ಅವಿದ್ಯಾ ಕಾರಣದಲ್ಲಿ ಏನಾಗ್ಯದ? ಅವಿದ್ಯನೂ ವ್ಯಾವಹಾರಿಕ ಸತ್ತ. ಯಾಕಂದ್ರೆ ಅದು ಬ್ರಹ್ಮಜ್ಞಾನದ ಇಲ್ಲದೆ ಅದು ಬಾಧ ಆಗುವುದೇ ಇಲ್ಲ. ಅದಕ್ಕೆ ಅದು ವ್ಯಾವಹಾರಿಕ ಸತ್ತ. ಜಗತ್ತಾದ್ರೂ ಸಹಿತ ಬ್ರಹ್ಮಜ್ಞಾನ ಇಲ್ಲದೆ ಬಾಧ ಆಗುವುದೇ ಇಲ್ಲ. ಅದಕ್ಕೆ ಅದು ವ್ಯಾವಹಾರಿಕ ಸತ್ತ. ಉಪಾದಾನ ಸಮಾನ ಸತ್ತಾವಾಲ. ಯಾಕಂದ್ರೆ ಅದನ್ನು ವ್ಯಾವಹಾರಿಕ, ಇದನ್ನು ವ್ಯಾವಹಾರಿಕ. ಇನ್ನು ಅನ್ಯತಾ ಸ್ವರೂಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಅವಿದ್ಯೆಗ ರೂಪ ಇಲ್ಲ, ಜಗತ್ತಿಗೆ ರೂಪ ನಾಮರೂಪದ. ಇದುವೇ ಅನ್ಯತಾ ಸ್ವರೂಪ. ಇದು ಪರಿಣಾಮದ ಒಂದು ಭಾಗ ಮುಗಿತು. ಇನ್ನು ವಿವರ್ತ ಅಂದ್ರೆ ಏನ್ರಮ್ಮ? ಅಧಿಷ್ಠಾನ ವಿಷಯ ಅನ್ಯಥಾ ರೂಪಕ್ಕ ವಿವರ್ತ ಅಂತ ಹೇಳಿದ್ವಿ. ವಿವರ್ತ ದೃಷ್ಟಾಂತ ಏನ್ ತೋತಿರಮ್ಮ? ಅಂತ ನಾವು ರಜ್ಜು ಸರ್ಪಿನ ದೃಷ್ಟಾಂತ ತಗೋತೀವ್ರಪ್ಪ. ರಜ್ಜು ಅಧಿಷ್ಠ ಬಂಗಾರ ತಗೋರಿ, ಅಗದಿ ಸಮೀಪ ಅದ. ಹ್ಞೂನ್ರಿಪ್ಪ. ಬಂಗಾರಕ್ಕಂತ ಇಲ್ಲಿ ಬಂಗಾರ ಮತ್ತು ಆಭರಣ ತಗೊಂಡಿವ್ರಪ್ಪ ರೀ. ಇಲ್ಲಿ ಅಧಿಷ್ಠಾನ ಅಂತಂದ್ರ ಬಂಗಾರ ಅದ ರೀ. ಬಂಗಾರ ಹೆಂಗದತ್ತಂದ್ರ ಇದು ವ್ಯವಹಾರಿಕ ಸತ್ತ. ಹ್ಞೂನ್ರಿಪ್ಪ. ಮತ್ತ ಆಭರಣಗಳೇನವ್ರ ಪ್ರಾತಿಭಾಷಿಕ ಸತ್ತ ಅದಾವ್ರಪ್ಪ ನಾವು. ಸತ್ತ ಕೂತ್ರಿ. ಅಧಿಷ್ಠಾನದಲ್ಲಿ ಅಂದ್ರ ಬಂಗಾರಿನಲ್ಲಿ ಅದು ವಿಷಯ ಸತ್ತ ಕೂತ್ರಿಪ್ಪ ರೀ. ಇನ್ನು ಅನ್ಯಥಾ ರೂಪ ತಂದ್ರಿ, ಇದು ಬಂಗಾರ ರೂಪ ಇಲ್ರಿಪ್ಪ ರೀ. ಇದಕ್ಕ ಅಲ್ಲಿ ಆಭರಣಗಳು ಡಿಸೈನ್ ಆಗಿ ತೋರಾಕತ್ತಾವ್ರಿಪ್ಪ ರೀ. ಬಂಗಾರ ಇದಕ್ಕೇನದ್ರಿ? ರೂಪ ಅದ. ಹೆಂಗದಂತ ಕೇಳಿದ್ರಿ, ಇದು ಕೆಟ್ಟಿಲ್ಲ, ಆಭರಣ ಆಗಿ ತೋರುದು ಬಿಟ್ಟಿಲ್ಲ. ಆಭರಣ ಆಗಿದ್ರು ಬಂಗಾರಕ್ಕೇನು ಹಾನಿ ಇಲ್ಲ. ಇವೆಲ್ಲ ಇವೇನಪ್ಪಾ ಅಂತ ಕೇಳಿದ್ರೆ ಆಭರಣಗಳಿಗೆ ಅವಕ್ಕೆ ಇರುವಿಕೆ ಇಲ್ಲ. ರೂಪ ಇಲ್ಲ ಕೊಳ್ಳಾಗ ಯಾಕಪ್ಪ ಅದಕ್ಕದು ನೋಡ್ರಿ.
ಅದಕ್ಕೆ ರೂಪ ಇದ್ರೂ ಸಹಿತ ಅದು ಬಂಗಾರ ಕೆಟ್ಟಿಲ್ಲ. ಆಭರಣ ಆಗಿ ತೋರಿದ್ರು ಬಂಗಾರಕ್ಕೇನು ಹಾನಿ ಇಲ್ಲ. ಆ ಬಂಗಾರ ಇಲ್ಲ ಅಂದ್ರೆ ಆಭರಣಗಳಿಗೆ ಇರುವಿಕೆ ಇಲ್ಲ, ಅನ್ಯಥಾ ರೂಪ. ಇನ್ನು ಸಿದ್ಧಾಂತ ಏನ್ ಹೇಳ್ತೀರಮ್ಮ? ಸಿದ್ಧಾಂತ ಪರಿ ಚೇತನದ ವಿವರ್ತ ಅಂತ ಹೇಳಿದಾಗ ಇಲ್ಲಿ ಅಧಿಷ್ಠಾನ ಚೇತನ ಅದರ ಪರಿ, ಪಾರಮಾರ್ಥಿಕ ಸತ್ತ ಅದಾರ ಪರಿ, ಜಗತ್ತು ವ್ಯವಹಾರಿಕ ಸತ್ತ ಅದಾರ ಪರಿ, ಇದು ವಿಷಮ ಸತ್ತ ಕೂತಿರ ಪರಿ. ವಿಷಮ ಸತ್ತ ಕೂತು ಚೇತನಕ್ಕೆ ರೂಪ ಇಲ್ಲ, ಈ ಜಗತ್ತಿಗೆ ರೂಪದ ನೋಡು, ಇದು ಅನ್ಯಥಾ ರೂಪ ಐತ್ರಿ. ಅನ್ಯಥಾ ರೂಪ. ಇದು ಹೆಂಗಾಗ್ಯದಪ್ಪ ಅಂತ ಕೇಳಿದ್ರೆ, ಈ ಬ್ರಹ್ಮದಲ್ಲಿ ತೋರುವ ಜಗತ್ತಾಗಲಿ, ಹಗ್ಗದಲ್ಲಿ ತೋರುವ ಹಾವಾಗಲಿ, ಇವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರೆ ವಿದ್ಯೆಯ ಪರಿಣಾಮದ, ಚೇತನದ ವಿವರ್ತ ಅಂತ ಹೇಳೋರದರ. ಆ ವಿಷಯ ಮತ್ತೆ ನಾಳಿನ ದಿವಸ ನೀವು ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ. ನಮಸ್ಕಾರ.